ಅವ್ರ ನಗತೆ ಹಂಗ ಲವ್ ಇದು ಅಂದ್ರೆ ನೀವ್ ಇಷ್ಟ ಆಗಿ ನಗ್ತಾ ಇದ್ರು, ಅಂದ್ರೆ ಅವ್ರ ನಗುವಿನ ಹಿಂದೆ ಉದ್ದೇಶ ನೀವು ನನಗೆ ಇಷ್ಟ ಅನ್ನೋದು ಆ ನಗುವಿನಲ್ಲಿ ಕಾಣ್ತಿತ್ತು ನಿಮಗೆ. ಓಕೆ, ಅದಕ್ಕೆ ನೀವು ಕೂಡ ಅಂದ್ರೆ ಮಾತಾಡ್ಲಿಕ್ಕೆ ಅವಕಾಶ ದಿಸ ಸಿಗ್ತಾ ಇತ್ತಾ, ಆಗಾಗ ಸಿಗ್ತಾ ಇತ್ತಾ? ಅಲ್ಲಿ ಕೆಲಸ ಮಾಡುವಲ್ಲೇ ಅವಕಾಶ ಸಿಗ್ತಿತ್ತು. ಮೇಸ್ತ್ರಿ ಇರ್ತಿರ್ಲಿಲ್ವಾಗ? ಇರ್ತಿದ್ರು, ಅವ್ರ ಕಣ್ಣ ತಪ್ಪಿಸಿ ಬರ್ತಾ ಇದ್ರು ಅವಕ್ಕೆ ನನ್ನ ತಲ್ಲಿ. ಅಯ್ಯೋ ಪಾಪಿಗಳ, ಮೇಸ್ತ್ರಿ ಮಿಕ್ಸ್ ಮಾಡೋ ಅಂತ ಬಿಟ್ರೆ ನೀನು ಇದೊಂದು ಮಾಡ್ಕೊಂಡು ಕೂತೀನಿ. ಒಂದ್ ದಿವಸ ಕೇಳಿದೆ, ಅವ್ರನ್ನು ನಂಬರ್ ಕೊಟ್ಟಿದೆ. ಓಕೆ, ಅಂದ್ರೆ ಅಲ್ಲೇ ಹೋಗ್ತಾ ಇದ್ರು, ಸೊ ನೀವು ಕರೆದು ಯಾಕೆ ಹಿಂಗ್ ನಗ್ತಾ ಇದ್ದೀರಿ ಅಂತ ಕೇಳಿದ್ರ? ಇಲ್ಲ, ನಂಬರ್ ಕೊಟ್ಟಿದೆ, ಏನ್ ಕೇಳಿದಿಲ್ಲ, ನಂಬರ್ ಅಷ್ಟೇ ಕೊಟ್ಟಿದೆ, ತಗೊಂಡ್ರ ಅವ್ರು. ಒಂದೇ ಸಲ ನಂಬರ್ ಕೊಟ್ಟ? ಹಾ, ಕೊಟ್ಟಿದೆ. ಅಯ್ಯೋ ಹೆಂಗ್ರಪ್ಪ ಧೈರ್ಯ ಬರ್ತದೆ ನಿಮಗೆ? ಫಸ್ಟೇ ನಮ್ಗೆ ಗೊತ್ತಿದ್ದು ಅವರು, ಯಾಕಂದ್ರೆ ನಾನು ಲವ್ ಮಾಡತ್ತ ಅನ್ನೋದು ನಗು ಮೇಲೆ ಗೊತ್ತಿತ್ತು ನನಗೆ. ಅದ್ರ ಮೇಲೆ ನೀವು ತಗೊಳ್ಳಿ ನನ್ನ ನಂಬರ್ ಹೊಂದ್ಬಿಟ್ರ? ಹಾ, ನಂಬರ್ ನಾವು ಮಾತಾಡ್ಸಿಲ್ಲ, ಹೋಗುತ್ತಾ ಕೈಯಲ್ಲಿ ಟಚ್ ಮಾಡಿದೆ, ತಗೊಂಡ್ರ ಅವರು. ಏನ್ರಿ ಅಂದ್ರೆ ಹೇಳ್ದ ಪೇಪರಿಗೆ ಬರ್ದು ಕೊಟ್ಟ? ಹಾ, ಪೇಪರ್ ಅಲ್ಲಿ ಬರ್ದಿದೆ. ಎಂಥ ಮಕ್ಳಪ್ಪ ನೀವು. ಅಲ್ಲ, ಸಿಮೆಂಟ್ ಮಿಕ್ಸ್ ಮಾಡೋ ಅಂತ ಬಿಟ್ರೆ ನೀನ್ ನಂಬರ್ ಬರ್ಕೊಂಡು. ಅಯ್ಯೋ ದೇವ್ರೆ, ಆಯ್ತು. ಅಂದ್ರೆ ನಂಬರ್ ಮೊದ್ಲೇ ಚೀಟಿಲ್ ಬರ್ದು ಇಟ್ಕೊಂಡಿದ್ರಿ, ಯಾವ್ದಕ್ಕೂ ಪರಿಸ್ಥಿತಿ ಒದಗಿ ಬಂದ್ರೆ ಕೊಟ್ಬಿಡೋಣ ಅಂತ. ಎಷ್ಟು ವರ್ಷ ನಿಮಗೆ ಎಂದೆ? 21. 21. ಹೇಳಿ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ, ನೀವು? ಬಹಳ ಚೆನ್ನಾಗಿದ್ದೀವಿ. ಏನ್ ಮಾಡ್ಕೊಂಡಿರೋದು? ಗಾಡಿ ಹೊಡಿತೀನಿ. ಗಾಡಿ ಹೊಡಿತೀನಿ? ಏನ್ ಗಾಡಿ ಹೊಡಿತೀರಾ? ಇದು ಅಜಾಕ್ಸ್ ಅಂತ ಗೊತ್ತಾ? ಎಂತ? ಅಜಾಕ್ಸ್. ಓಕೆ, ಏನ್ ಕಾರಣ? ಅಂದ್ರೆ ಅದೇನ್ ಪ್ಯಾಸೆಂಜರ್ಸಾ ಅಥವಾ ಏನು ಗೂಡ್ಸಾ? ಇಲ್ಲ, ಕಾಂಕ್ರೀಟ್ ಗಾಡಿ. ಕಾಂಕ್ರೀಟ್ ಗಾಡಿ? ಓ, ದೊಡ್ಡ ದಪ್ಪಗಿರ್ತದಲ್ಲ. ಹಾ, ಅದೇ. ಮಿಕ್ಸಿಂಗ್ ಮಾಡೋದು? ಮಿಕ್ಸಿಂಗ್. ಓ ಮಿಕ್ಸಿಂಗ್ ಮಾಡೋದಲ್ವೇ? ಹಾ, ಅದೇ. ಆಯ್ತು, ಒಳ್ಳೇದಾಗ್ಲಿ. ಅಂದ್ರೆ ಏನು ಓದಿದ್ದೀರಾ ನೀವು? ಓದಿನಿ, 12 ಅಂತ ತಕ ಓದಿನ. 12ನೇ ಕ್ಲಾಸ್ ತಕ ಓದಿದ್ದೀರಿ? ಆಮೇಲೆ ಯಾಕೆ ಓದಿಲ್ಲ? ಓದಿಲ್ಲ, ನನಗೂ ಅಷ್ಟೊಂದು ಹುಷಾರ್ ಇದ್ರಕ್ಕೆಲ್ಲ ನಾನು ಶಾಲೆಗೂ ಅದಕ್ಕೆ ಬಿಟ್ಟಿದ್ದೆ. ಶಾಲೆಗೂ ನಿಮ್ಗೂ ಆಗ್ಬರ್ಲಿಲ್ವಾ? ಆಯ್ತಪ್ಪ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? 1 ತಿಂಗಳಾಯ್ತು ನೋಡಕತ್ತಿ. 1 ತಿಂಗಳಾಯ್ತು? ಹೇಳಿ ಸರ್, ಏನಾದ್ರು ಹಂಚ್ಕೊಳ್ಬೇಕಾ? ಹಂಚ್ಕೊಳ್ಳಿದೆ ಒಂದು. ಹೇಳಪ್ಪ, ಏನಾಯ್ತು? ಇದೆ ಲವ್ ಮ್ಯಾಟರ್. ಲವ್, ಪ್ರೀತಿ ಕೇಳಿಸ್ತಾ ಇದೆ ನಾ ಮಾತಾಡೋದು? ಓ, ಕೇಳಿಸ್ತಾ ಇದೆ. ಹೇಳಪ್ಪ, ನಿಮಗೂ ಲವ್ ಆಗಿದ್ಯಾ? ಲವ್ ಆಗಿದೆ. ಲವ್ ಆಗಿದೆ, ನೋವು ಆಗಿದೆ, ಅದಕ್ಕೆ ಬಂದಿದ್ದೀನಿ ಅಂತ. ಆಯ್ತು, ಹೇಳಯ್ಯ, ಏನಾಯ್ತು? ಎಲ್ಲಿಂದ? ಈ ಗೋಕಾಕ್, ನಮ್ ನೆಲಮಂಗಲದಲ್ಲಿ ಅಲ್ಲೇ ಗಾಡಿ ಮೇಲೆ ಇದ್ದೆ. ಗಾಡಿ ಮೇಲೆ? ಓಕೆ. ನಮ್ ಭಾಷೆ ಒಂಥರ ತಿಳಿಯಲ್ಲ ನಿಮ್ಗೆ, ಯಾಕೆ ನಾವು ಉತ್ತರ ಕರ್ನಾಟಕ. ಅರ್ಥ ಆಗುತ್ತೆ, ಬಟ್ ಎಲ್ಲೋ ಅರ್ಥ ಆಗ್ಲಿ ಅಂದ್ರೆ ನಾನೇ ಅದನ್ನ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಯಾವ ವಯಸ್ಸಲ್ಲಿ ನಿಮಗೆ ಪ್ರೀತಿ? ಎಷ್ಟು ವರ್ಷದ? ಈ 1.5 ತಿಂಗಳು ಆಯ್ತು ಅದು ನನಗೆ. 1.5 ತಿಂಗಳಂದ್ರೆ 1.5 ತಿಂಗಳು. 1.5 ತಿಂಗಳು? ಎಲ್ಲಿ? ಅಲ್ಲೇ ನೆಲಮಂಗಲದಲ್ಲಿ, ಅಲ್ಲೇ ಕೆಲಸ ಮಾಡ್ತಿದ್ದೆ ನಾ ಗಾಡಿ ಮೇಲೂ. ಓಕೆ, ಅಂದ್ರೆ ನೀವೇನು ಗಾಡಿ ಓಡಿಸಾಡ್ತೀರಿ? ಮನೆಗೆ ಎಷ್ಟು ದಿನಕ್ಕೊಮ್ಮೆ ಹೋಗ್ತೀರಾ ನೀವು ನಿಮ್ಮ ಮನೆಗೆ? ನಮ್ಮ ಮನೆಗೆ ಹೋಗ್ತೇವೆ, ಒಂದ್ 2-3 ತಿಂಗಳು 2-3 ತಿಂಗಳು ಕೆಲಸ ಮಾಡಿ ಹೋಗ್ತೀವಿ. ಓಕೆ, ಅಲ್ಲಿ ನೀವು ಎಷ್ಟು ಜನ ಮಕ್ಕಳು ತಂದೆ ತಾಯಿಗೆ? ಇಬ್ರು ಗಂಡು ಮಕ್ಳೇನಾ? ಇಬ್ರು 3 ಮಂದಿ. ಒಬ್ಬಕ್ಕೆ ಅಕ್ಕದರು, ಒಬ್ಬ ಅಣ್ಣ, ನಾನು. ನೀವೇ ಕೊನೆಯವರು? ಆದ್ರೆ ಅಂಜಿಕ್ ಬರ್ತಾ ಇದೆ ಮಾತಾಡಕ್ಕೆ ನನಗೆ. ಏನ್ ತೊಂದ್ರೆ ಇಲ್ಲ, ನಿಮ್ಗೆ ಹೆಂಗ ಬರುತ್ತಂಗ ಮಾತಾಡಪ್ಪ, ಏನಿಲ್ಲ, ಭಯ ಪಡುವಂತದ್ದು ಏನಿಲ್ಲ. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದೀಯ, ತೊಂದ್ರೆ ಇಲ್ಲ. ಅಕ್ಕ, ನೀ ಮದುವೆ ಆಗಿದ್ಯಾ? ಮದುವೆ ಏನೂ ಆಗಿಲ್ಲ. ಓಕೆ, ಅಣ್ಣ ಮತ್ತೆ ನೀವು ಲಾಸ್ಟ್ನೇವರು? ಅವ್ರದ್ದಿಬ್ಬರು ಮದುವೆ ಆಗಿದೆ. ಅಕ್ಕಂದು ಮದುವೆ ಆಗಿದೆ, ಅಣ್ಣಂದು ಮದುವೆ ಆಗಿದೆ. ನಾನ್ ಕೇಳಿದ್ದು ಅವ್ರದ್ದೇನೆ, ಮತ್ ನಿಮ್ದು ಅಂದ್ಕೊಂಡು ನೀವಿಲ್ಲ ಅಂದ್ರ? ನಮ್ಮದಿಲ್ಲ. ಅಯ್ಯೋ, ನಾನ್ ಕೇಳಿದ್ ನಿಮ್ಮ ಅಕ್ಕಂದು ಮದುವೆ ಆಗಿದೆಯಾ ಅಂತ. ನಮ್ಮ ಅಕ್ಕಂದು ಮದುವೆ ಆಗಿದೆ. ಅಕ್ಕಂದು ಆಗಿದೆ, ಅಣ್ಣಂದು ಆಗಿದೆ. ಅಣ್ಣಂದು ಆಗಿದೆ. ಸೊ ನೀವು ಈ ಕೆಲಸ ಮಾಡ್ಲಿಕ್ಕೆ ಹಿಡಿದು ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು.
3 ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಿ. ಹಾ ಅಲ್ಲೆಲ್ಲೂ ಲವ್ ಆಗ್ಲಿಲ್ವಾ? ಅಲ್ಲೇನ ಆಗಿಲ್ಲ ನಾನು. ಓಕೆ, ಇಲ್ಲಿ 1.5 ತಿಂಗಳ ಹಿಂದೆ ಒಂದು ಲವ್ ಶುರು ಆಗಿದೆ. ಹಾ ಅಲ್ಲಿ ನೆಲಮಂಗಲದಲ್ಲಿ ಕೆಲಸ. ಗೊತ್ತಪ್ಪ, ನೆಲಮಂಗಲ. ಆಯ್ತು, ಅಲ್ಲೇ ಸರಿ. ಬಟ್ ಏನು ಸೋಷಿಯಲ್ ಮೀಡಿಯಾದಲ್ಲ ಅಥವಾ ಅಲ್ಲೇ ಎಲ್ಲೋ ಪರಿಚಯ ಆಗಿದ್ರ? ಅಲ್ಲಿ ಅವರು ಮೇಸ್ತ್ರಿ ಮಗಳು. ಅಯ್ಯಯ್ಯಪ್ಪ, ಮೇಸ್ತ್ರಿ ಮಗಳು. ಮೇಸ್ತ್ರಿ ಮಗಳು. ನಾ ಗಾಡಿ ಹೊಡಿತಿದ್ದೆ. ಒಂದ್ 10 ದಿವಸ ಸೆಟ್ ಆಗಿತ್ತು, ಲವ್ ಆಗಿ. ಅದು ಲವ್ ಹುಡುಗಿ ಮಾಡಿದ್ದ, ನೀವು ಮಾಡಿದ್ದ? ನಾನು ಗಾಡಿ ಹೊಡಿತಿದ್ದೆ. ನಾನು ಹಂಗ ಟ್ಯಾಲೆಂಟ್ ಇದ್ದಳು, ಹುಡುಗಿ ಚಲೋ ಇದ್ದಳು. ಅದೇ ಟ್ಯಾಲೆಂಟ್ ಅವು ನಗತಿಳು ಹಂಗೆ. ನಗ್ತಾ ಇದ್ರ? ಅವ್ರ ನಗತಿ ಹಂಗ ಲವ್ ಇದು ಅಂದ್ರೆ ನೀವ್ ಇಷ್ಟ ಆಗಿ ನಗ್ತಾ ಇದ್ರು. ಅಂದ್ರೆ ಅವ್ರ ನಗುವಿನ ಹಿಂದೆ ಉದ್ದೇಶ ನೀವು ನನಗೆ ಇಷ್ಟ ಅನ್ನೋದು ಆ ನಗುವಿನಲ್ಲಿ ಕಾಣ್ತಿತ್ತು ನಿಮಗೆ. ಓಕೆ, ಅದಕ್ಕೆ ನೀವು ಕೂಡ ಅಂದ್ರೆ ಮಾತಾಡ್ಲಿಕ್ಕೆ ಅವಕಾಶ ದಿಸ ಸಿಗ್ತಾ ಇತ್ತ, ಆಗಾಗ ಸಿಗ್ತಾ ಇತ್ತ? ಅಲ್ಲಿ ಕೆಲಸ ಮಾಡುವಲ್ಲೇ ಅವಕಾಶ ಸಿಗ್ತಿತ್ತು. ಮೇಸ್ತ್ರಿ ಇರ್ತಿರ್ಲಿಲ್ವಾಗ? ಇರ್ತಿದ್ರು, ಅವ್ರ ಕಣ್ಣ ತಪ್ಪಿಸಿ ಬರ್ತಾ ಇದ್ರು ಅವಕ್ಕೆ ನನ್ನ ತಲ್ಲಿ. ಅಯ್ಯೋ ಪಾಪಿಗಳ. ಮೇಸ್ತ್ರಿ ಮಿಕ್ಸ್ ಮಾಡೋ ಅಂತ ಬಿಟ್ರೆ ನೀನು ಇದೊಂದು ಮಾಡ್ಕೊಂಡು ಕೂತೀನಿ. ನಿಮ್ದು ಅಲ್ಲೇ ಅದು ಅಂದ್ರೆ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಥವಾ ಎಲ್ಲೋ ಕೆಲಸಗಳು ನಡೆಯೋ ಜಾಗಕ್ಕೆ ನೀವು ಗಾಡಿ ತಗೊಂಡೋಗಿ ನಿಲ್ಸೋದು? ಈ ಡ್ರೈನ್ ವರ್ಕ್ ಇತ್ತು ಅಲ್ಲಿ, ಗಟರ್ ವರ್ಕ್. ಊರಲ್ಲಿ ಕೆಲಸ ಅದು. ಓಹೋ, ಓಕೆ ಓಕೆ. ಊರಲ್ಲಿ ಕೆಲಸ ಇತ್ತು. ಒಂದ್ 10 ದಿವಸ ಹಂಗೆ ಕಣ್ಣಲ್ಲಿ ನೋಡ್ಕೊತ ಹಂಗೆ. ಆಕಿಗೆ ಬಾರಿಗೂ 15-16 ವಯಸ್ಸು ಅಷ್ಟೇ. ಓಹೋ, ಇನ್ನು 10ನೇ ಕ್ಲಾಸ್ ಹುಡುಗಿ? 15-16 ವಯಸ್ಸು ಹುಡುಗಿ. ಆಯ್ತು, ಕೇಳಿದೆ ಒಮ್ಮೆ, ನಂಬರ್ ಕೊಟ್ಟಿದೆ ಅವ್ರಿಗೆ. ಈಗ ಒಂದ್ ನಿಮಿಷ. ಈಗ ನಿಮ್ಮನ್ನ ನೋಡ್ತಾ ಇದ್ರು, ನಗ್ತಾ ಇದ್ರು. ಬಟ್ ನಿಮ್ಮ ಕಡೆಯಿಂದ ಮೊದ್ಲಿತ್ತ, ಆ ಕಡೆಯಿಂದ ಮೊದ್ಲು ನಗು ಬಂದಿದ್ದು, ಅಥವಾ ನಿಮಗೆ ಮೊದ್ಲು ಇಷ್ಟ ಆಯ್ತಾ ಅಥವಾ ಅವಳಿಗೆ ಮೊದ್ಲು ಇಷ್ಟ ಆಯ್ತಾ? ಸಾರಿ, ಅವಳಿಗೆ ಮೊದಲ ಇಷ್ಟ ಆಯ್ತು ನನ್ನ ಮೇಲೆ. ಆಮೇಲೆ ನಿಮಗ್ ಗೊತ್ತಾಯ್ತು ಓಕೆ ಇಂಥದ್ದೇನೋ ನಡೀತಾ ಇದೆ ಅಂತ? ನಾ ಲವ್ ಅಲ್ಲ, ಇದು ನಾ ಮಾಡಬಾರ್ದಿದ್ದೆ ನಾ ಲವ್ ಅಂತ ಇದಂತು. ಮತ್ತೆ ಮೇಸ್ತ್ರಿ ಹೇಳಿದ್ರ ಲವ್ ಮಾಡೋ ಅಂತ? ಇಲ್ಲ, ನನ್ನ ಮನಸ್ಸಲ್ಲಿ ಇತ್ತು, ಆ ಯೋಚನೆ ಇದ್ರಕ್ಕಿಲ್ಲ. ಓಕೆ, ನಿಮಗೆ ಈ ಲವ್ಗಿವೆಲ್ಲ ಬೇಡಪ್ಪ, ದುಡಿಯೋಣ ಅನ್ನೋದಿತ್ತು ಅಂತ? ಅದೇ. ಬಟ್ ಇವರ ಕಣ್ಣೋಟ ಅಥವಾ ನಗು ನಿಮ್ಮನ್ನ ಲವಲ್ಲಿ ಬೀಳಿಸ್ಬಿಡ್ತು ಅಂತ? ಅದೇ. ಈ ಗೊತ್ತಾದ ಮೇಲೆ ಅವ್ರು ಮೊದ್ಲು ನಿಮ್ಮ ಹತ್ರ ಬಂದು ಮಾತಾಡೋ ಧೈರ್ಯ ತೋರಿಸಿದ್ರ, ನೀವಾಗ ಮಾತಾಡಿದ್ರ? ನಾನೇ ಮಾತಾಡಿದೆ. ಒಂದ್ ದಿವಸ ನಾ ಗಾಡಿ ತಲ್ಲಿ ಇದ್ದೆ, ಅವರು ಹೊರಗಡೆ ಬಂದಿದ್ರು. ಅವರು ಅಂದ್ರೆ ಅಲ್ಲೇ ಅವ್ರ ಮನೇನಾ? ಅಲ್ಲೇ ಬೇರೆ ಊರ್ನಾರ ಅವರು. ಓಕೆ, ಅವರು ನಿಮ್ಮಂಗ್ ವಲಸೆ ಬಂದಿರೋರೆ? ಬಂದಿದ್ರು ಅವರು. ಓಕೆ, ಅವರು ಅಲ್ಲೊಂದು ಮನೆ ಮಾಡ್ಕೊ ನಿಮಗೊಂದು ಮನೆ ಕೊಟ್ಟಿ, ಅಂದ್ರೆ ನಿಮ್ಗೊಂದು ರೂಮ್ ಕೊಟ್ಟಿರ್ತಾರ ಮೇಸ್ತ್ರಿಗಳು? ನಮಗೊಂದು ಕಂಪನಿ ಇದೆ, ಅದು ಒಂದ್ ರೂಮ್ ಕೊಟ್ಟಿದ್ರು. ಅದೇ ಕೊಟ್ಟಿದ್ರು. ಒಂದ್ ದಿವಸ ಕೇಳಿದೆ ಅವ್ರನ್ನು, ನಂಬರ್ ಕೊಟ್ಟಿದೆ. ಓಕೆ, ಅಂದ್ರೆ ಅಲ್ಲೇ ಹೋಗ್ತಾ ಇದ್ರು. ಸೊ ನೀವು ಕರೆದು ಯಾಕೆ ಹಿಂಗ್ ನಗ್ತಾ ಇದ್ದೀರಿ ಅಂತ ಕೇಳಿದ್ರ? ಇಲ್ಲ, ನಂಬರ್ ಕೊಟ್ಟಿದೆ. ಏನ್ ಕೇಳಿದಿಲ್ಲ, ನಂಬರ್ ಅಷ್ಟೇ ಕೊಟ್ಟಿದೆ. ತಗೊಂಡ್ರ ಅವರು. ಒಂದೇ ಸಲ ನಂಬರ್ ಕೊಟ್ಟ? ಕೊಟ್ಟಿದೆ. ಅಯ್ಯೋ, ಹೆಂಗ್ರಪ್ಪ ಧೈರ್ಯ ಬರ್ತದೆ ನಿಮಗೆ? ಫಸ್ಟೇ ನಮ್ಗೆ ಗೊತ್ತಿದ್ದು ಅವರು, ಯಾಕಂದ್ರೆ ನಾನು ಲವ್ ಮಾಡತ್ತ ಅನ್ನೋದು ನಗು ಮೇಲೆ ಗೊತ್ತಿತ್ತು ನನಗೆ. ಅದ್ರ ಮೇಲೆ ನೀವು ತಗೊಳ್ಳಿ ನನ್ನ ನಂಬರ್ ಅಂದ್ಬಿಟ್ರ? ನಂಬರ್ ನಾವು ಮಾತಾಡ್ಸಿಲ್ಲ, ಹೋಗುತ್ತಾ ಕೈಯಲ್ಲಿ ಟಚ್ ಮಾಡಿದೆ, ತಗೊಂಡ್ರ ಅವರು. ಏನ್ರಿ ಅಂದ್ರೆ ಹೇಳ್ದ ಪೇಪರಿಗೆ ಬರ್ದು ಕೊಟ್ಟ? ಪೇಪರಲ್ಲಿ ಬರ್ದಿದೆ. ಎಂಥ ಮಕ್ಳಪ್ಪ ನೀವು! ಅಲ್ಲ, ಸಿಮೆಂಟ್ ಮಿಕ್ಸ್ ಮಾಡೋ ಅಂತ ಬಿಟ್ರೆ ನೀನ್ ನಂಬರ್ ಬರ್ಕೊಂಡು. ಅಯ್ಯೋ ದೇವ್ರೆ. ಆಯ್ತು, ಅಂದ್ರೆ ನಂಬರ್ ಮೊದ್ಲೇ ಚೀಟಿಲ್ ಬರ್ದು ಇಟ್ಕೊಂಡಿದ್ರಿ, ಯಾವ್ದಕ್ಕೂ ಪರಿಸ್ಥಿತಿ ಒದಗಿ ಬಂದ್ರೆ ಕೊಟ್ಬಿಡೋಣ ಅಂತ? ಅದೇ ಬರ್ದಿಟ್ಕೊಂಡಿದ್ವಿ. ಮೊದಲೇ ಬರ್ದಿಟ್ಕೊಂಡಿದ್ವಿ. 2-3 ದಿವಸ ಹಿಂದೆ ಕೊಡ್ಬೇಕಂತ. ಅವಾಗ ಟೈಮ್ ಸಿಕ್ಕಿಲ್ಲ, ಅವಾಗ ನನಗೆ ಸಿಗೋ ಅಂತ ಭೇಟಿ ಆಗಿಕ್ಕಿಲ್ಲ. ಅವಾಗ ಬರ್ದು ನಿಮ್ ಜೇಬಲ್ಲಿ, ಚಡ್ಡಿ ಜೇಬಲ್ಲ ಪ್ಯಾಂಟ್ ಜೇಬಲ್ಲ ಇಟ್ಕೊಂಡಿದ್ರಿ? ಇಟ್ಕೊಂಡಿದ್ದೆ. ಮೋಸ್ಟ್ಲಿ ನಿಮ್ ಪ್ಯಾಂಟ್ನು ಚೇಂಜ್ ಮಾಡಿರಲ್ಲ ಅನ್ಸುತ್ತೆ ಕೊಡೋವರ್ಗು? ಇಲ್ಲ, ಮತ್ ಜಳಕ ಮಾಡಿ ಬೇರೆ ಪ್ಯಾಂಟ್ ಹಾಕೊಂಡ್ ಮಾತ್ರ ಅದ್ರೊಳಗೆ ಇಟ್ಕೊಂಡ್ ಬರ್ತಿದ್ದೆ ಅದನ್ನ. ಅಯ್ಯೋ, ಪ್ಯಾಂಟ್ ಚೇಂಜ್ ಆದ್ರೂ ಅದ್ರೊಳಗಡೆ ಇರೋ ಜೇಬಲ್ ಮಾತ್ರ ಇದನ್ನ ಇಟ್ಕೊಂಡ್ ಬರ್ತಿದ್ರಿ? ಆಯ್ತು. ಅಲ್ಲಯ್ಯ, 16 ವರ್ಷದ ಹುಡುಗಿಗೆ ಅವೆಲ್ಲ ಅರ್ಥ ಆಯ್ತು, ಅರ್ಥ ಆಗುತ್ತೆ. ಅದಿಲ್ದೆ ನಕ್ಕುದ್ರ ಮತ್ತೆ ಅಲ್ವಾ? ಅದೇ. ಓಕೆ, ನಂಬರ್ ಕೊಟ್ರಿ. ಏನಂದ್ರು ಆಗ?
ಕೊಟ್ಟಿದ್ದೆ ಆಯ್ತು. ಮತ್ತೆ 2 ದಿವಸ ಹಂಗೆ ಫೋನ್ ಹಚ್ಚಂದಿದ್ದೆ. ಹಚ್ಚಿದ್ರಾ? ಫೋನು ಹಚ್ಚಿದಿಲ್ಲ ಅವರು. ನಿಮ್ಮ ಅಪ್ಪನ ಫೋನ್ ಹಚ್ಚತ್ತೆ ಅಂದ್ರೆ ನಮ್ಮಪ್ಪ ಬಡಿತಾರು, ಹಂಗ ಕೊಡಲ್ಲ ಫೋನ್ ಅನ್ನಕತ್ರು. ಅಂದ್ರೆ ಅಯ್ಯೋ, ಅಂದ್ರೆ ಆ ಹುಡುಗಿ ಆ ಮೇಸ್ತ್ರಿ ಅಂದ್ರೆ ನಿಮ್ಮ ಮೇಸ್ತ್ರಿ ಇದಾರಲ್ಲ ಅವ್ರ ಅಪ್ಪನ ಫೋನಲ್ಲಿ ನಿಮಗೆ ಫೋನ್ ಮಾಡಬೇಕಿತ್ತು. ಅವ್ರಪ್ಪ ನಿಮ್ಮ ಅಪ್ಪನ ಫೋನ್ ಫೋನ್ ಮಾಡತ್ತೆ ಹೇಳಿದ್ದೆ ಅವ್ರಿಗೆ. ಮೇಸ್ತ್ರಿ ನಂಬರ್ ನಿಮ್ಮ ಹತ್ರ ಇತ್ತಲ್ವಾ? ಇತ್ತೆ, ಆದ್ರೆ ಅವ್ರ ಮೇಸ್ತ್ರಿ ಕೈಯಲ್ಲಿ ಇರ್ತಿತ್ತು ಅದು ಫೋನ್, ಅವ್ರ ಕೈಯಲ್ಲಿ ಇರ್ತಕ್ಕಿಲ್ಲ. ಇದು ಸಮಸ್ಯೆ. ಅದಕ್ಕೆ ಈಗ ಫೋನ್ ಮಾಡಿ ಕೊಡ್ರಿ ನಿಮ್ಮ ಮಗಳಿಗೆ ಫೋನ್ ಮಾಡಿ ಅಂದ್ರೆ ಕೊಡ್ರಿ ನಿಮ್ಮ ಮಗಳ ಕೈಗೆ ಫೋನ್ ಅಂತ. ಆಯ್ತು. ಸೊ ಆ ಹುಡುಗಿ ಮಾಡ್ತಿದ್ರ ಫೋನ್? ಅಷ್ಟೊಂದು ಮಾಡ್ದಲ್ಲ, ಹಂಗೆ ಮಾತಾಡ್ತಿದ್ವು ಹಂಗೆ ಡೈಲಿ. ಓಕೆ. ಹಂಗೆ ಡೈಲಿ 4 ದಿವಸ ಮಾತಾಡಿತ್ತು. ನಾವು ಒಮ್ಮೆ ಡೈರೆಕ್ಟ್ ಆಗಿ ಮಾತಾಡಕತ್ತು, 10 ನಿಮಿಷ ಬಿಟ್ಟು 10 ನಿಮಿಷ ನಾನು ಹಾಕಿ ಮಾತಾಡಿದ್ರು. ಏನ್ ಮಾತಾಡ್ತಿದ್ರಿ ಮಾಮೂಲಿ ಫೋನಲ್ಲಿ? ನೀವೇನ್ ಮಾತಾಡ್ತಿದ್ರಿ? ಫೋನಲ್ಲೆಲ್ಲ ಡೈರೆಕ್ಟ್ ಆಗಿ ಮೀಟ್ ಮಾಡಿದ್ದೆ ಅಲ್ಲಿ. ಅಲ್ಲ, ಮೀಟ್ ಮಾಡೋದು ಎಲ್ಲಿ ಬಂತೆಯಾ? ಅಲ್ಲಲ್ಲೇ ಪಕ್ಕದಲ್ಲಿ ಇದ್ದೀರಿ? ಅಲ್ಲೇ ಪಕ್ಕದಲ್ಲಿ ಹೊರಗಡೆ ಬಂದಿದ್ರು ಅವರು. ಓಕೆ. ಈ ತರ ಅಂದ್ರೆ ಅಲ್ಲೇ ಇದ್ರೂ ಕೂಡ ಇದೊಂಥರ ಸಪರೇಟ್ ಭೇಟಿ ಇದು? ಸಪರೇಟ್ ಭೇಟಿ ಇದು. ಓಕೆ. ಏನ್ ಮಾತಾಡಿದ್ರಿ ಅಲ್ಲಿ ನೀವು? ಬಂದಿದೆ, ಬಂದ್ ಕುಲ ನಾ ಲವ್ ಮಾಡತ್ತನ ತಂದಳಕ್ಕಿ. ನಾನು ಅಂದೆ ನಾನು ಮಾಡ್ತಿದ್ನಿ ನೀನು ಮಾಡ್ತಿದೀಯ ಅಂತ. ಅಂದೆ. ಹಾಕಿದ್ದಕ್ಕೆ ಮದುವೆ ಆಗೋನು ಅನ್ನಕತ್ಲು. ಇವತ್ತು ಹೋಗೋಣ ಅನ್ನಕತ್ತಳ ಅವರು. ಇವತ್ತು ಓಡಿ ಹೋಗೋಣ ಅನ್ನಕತ್ಲಕ್ಕಿ. ಓಕೆ. ನಿಮ್ಮ ನೀವು ಡ್ರೈವಿಂಗ್ ಮಾಡ್ತಿರಲ್ಲ, ವಾಹನದ ಹೆಸರೇನು? ಅಜಾಕ್ಸ್. ಓಕೆ. ಅದರಲ್ಲಿ ಎಲ್ಲೂ ಓಡೋಕಲ್ಲ ಅಲ್ವಾ? ಅದರಲ್ಲಿಲ್ಲ. ಆ ಹುಡುಗಿ ಇವತ್ತೇ ಹೋಗೋಣ ಅಂದ್ರ? ಇವತ್ತೇ ಹೋಗೋಣ ಅಂದ್ರು ಅವರು. ಶಭಾಷ್. ನೀವೇನಂದ್ರಿ? ಬ್ಯಾಡ, ಇನ್ನ ವಯಸ್ಸು ಕಡಿಮೆ ಅದಾವು, ಯೋಚನೆ ಮಾಡೋನು, ಇನ್ನೊಂದ್ ವರ್ಷ 2 ವರ್ಷ ಬಿಟ್ಟು ಮದುವೆ ಆಗೋಣ ತಂದೆ. ನಾ ಆದ್ರೂ ಕೇಳದಲ್ಲ ಅವಕ್ಕೆ. ಓಕೆ ಓಕೆ ಓಕೆ. ಹಂಗೆ ಕೇಳ್ದ. ಮತ್ತೊಂದ್ ಆಯ್ತು, ಅದೊಂದ್ 2 ದಿವಸ ಮತ್ತೆ ಜಗ್ಗಿದೆ. ಅದು ಬ್ಯಾಡ ಬ್ಯಾಡ ಸಮಾಧಾನ ಮಾಡಿ. ಅಂದ್ರೆ ಓಡೋಗೋದು ಬೇಡ, ಒಂಚೂರು ಕಾಯು, ಆಮೇಲೆ ನೋಡೋಣ ಅಂತ. ಆಯ್ತು ಮಾಡಿದೆ. ಮತ್ತ ಒಂದ್ 2 ದಿವಸ 3 ದಿವಸ ಬಿಟ್ಟು ಬ್ಯಾರದಾರ ಫೋನ್ ಹಚ್ಚಿ ಬಿಟ್ಟಳಕಿ. ಅಲ್ಲ, ಓಡೋಗೋಣ ನೀನ್ ಮದ್ವೆಗೋ ಅಲ್ಲ ಯಾವ್ದಾರು ಪಾನಿಪುರಿ ತಿನ್ನಕ? ಇಲ್ಲ, ಓಡಿ ಹೋಗೋಣ ಮದುವೆ ಆಗಕ್ಕೆ. ಮದುವೆ ಆಗಕ್ಕೆ? 16 ವಯಸ್ಸಲ್ಲಿ ನಮ್ಮವ್ವ ಉಪ್ಪು ತಾಂಬ ಹೋಗಿ ಅಂಗಡಿಗೆ ಅಂದ್ರು ಭಯ ಪಡ್ತಿದ್ರು ಇವ್ರು ಓಡೋಗಕ್ಕೆ. ಅದೊಂದು ಸಮಸ್ಯೆ ಅಂದ್ರೆ ಅವ್ರ ಅಪ್ಪಗೆ 2 ಹೆಂಡತಿ. ಓಕೆ. ಇವರು ಮೊದಲನೇ ಹೆಂಡತಿ ಮಗಳ? ಇವರು ಮೊದಲನೇ ಹೆಂಡತಿ ಮಗಳು. ಅವ್ರ ಅವ್ವ ತೀರ್ಕೊಂಡಿದ್ದಾಳೆ. ಓಕೆ. ತಾಯಿ ಇಲ್ಲದ ಮಗಳು? ಅಂದ್ರೆ ಈ ಚಿಕ್ಕಮ್ಮ ಅವ್ರ ಹತ್ರ ಇನ್ನೊಂದು ಮದುವೆ ಆಗಿದ್ದ ಅವ್ರಪ್ಪ. ಅವ್ರಿಗೆ ಮಕ್ಳಿದ್ವಾ? ಅವ್ರಿಗೆ ಮಕ್ಕಳಿದ್ದು. ಆಯ್ತು, ಅದೊಂದು ಕಡೆ ಇಡೋಣ. ಸೊ ಇಲ್ಲಿ ಹೆಣ್ಮಗಳು ಬಂದು ನಾವು ಹೋಗೋಣ, ಓಡೋಗೋಣ, ಅಥವಾ ಓಕೆ ನಾವು ಮದುವೆ ಆಗೋಣ ಅನ್ನೋ ಅರ್ಥದಲ್ಲಿ ಹೇಳಿದಾಗ ಬೇಡ ಇನ್ನೊಂದು ಸ್ವಲ್ಪ ಕಾಯೋಣ ಅಂತ ನೀವು ಮುಂದೆ ಹೇಳಿದೆ. ಆದ್ರೂ ಮತ್ತೊಂದ್ 2 ದಿವಸ ಬಿಟ್ಟು ಹಂಗ ಮಾತಾಡ್ಸೋತ ಹಂಗ ಹೋಯ್ತು. ಮತ್ ಮರುದಿವ್ಸ ಹೋಗೋಣತ್ತ ಇದನ್ನ ಕಾಡಕತ್ಲಿಕ್ಕೆ ಹೋಗೋಣ ಅಂತ. ಮತ್ತ ಅಲ್ಲಿ ನಂದು ರೂಮು 13 ಕಿಲೋಮೀಟರ್ ಇತ್ತು ಅಲ್ಲಿಂದ್ರ. ನಂದು ರೂಮು ಬೇರೆ ಕಡೆ. ನಾ ಬೇರೆ ಕಡೆ ಮಲ್ಕೋದು, ನಾ ಬೇರೆ ಕಡೆ. ಅಂದ್ರೆ 1 ನಿಮಿಷ. ಅಂದ್ರೆ ಮೇಸ್ತ್ರಿ ಅಂದ್ರೆ ಆ ಹುಡುಗಿ ಇರೋ ಜಾಗದಿಂದ ನಿನ್ನ ರೂಮ್, ನಿನಗೆ ಕೊಟ್ಟಿರೋ ರೂಮ್ 13 ಕಿಲೋಮೀಟರ್ ಆ ಕಡೆ? ಆ ಕಡೆ. ಈಗ ಭೇಟಿ ಆಗ್ಲಿಕ್ಕೆ ನೀವು ಇವ್ರ ಮಂತಕ್ಕೆ ಬರ್ತಿದ್ರ ಅಥವಾ ಇವ್ರು ನಿಮ್ಮಂತಕ್ಕೆ ಬರ್ತಿದ್ರ? ನಾ ಅಲ್ಲಿ ಆ ಗಾಡಿ ಹೊಡ್ಯಕ್ ಅಲ್ಲೇ ಬರ್ತಿದ್ದೆ. ಆ ಗಾಡಿ ಅಲ್ಲೇ ಇತ್ತು ಹೊರತಲ್ಲಿ, ಅದ ಊರಾಗ. ಬೇಕು ಅಂತಲೇ ಬಿಟ್ಟು ಹೋಗಿರ್ತಿ ಅಲ್ಲೇ? ಅದೇ ಗಾಡಿ ಅಲ್ಲೇ ಬಿಟ್ಟು ಹೋಗ್ತಿದ್ದೆ. ಆ ಗಾಡಿ ಹೊಡ್ಯಕ್ ವಾಪಸ್ ಕೆಲ್ಸಕ್ಕಾದ್ರೆ ಅಲ್ಲೇ ಬರ್ತಿದ್ದೆ ವಾಪಸ್. 10 ಗಂಟೆಗೆ ಬರ್ತಿದ್ದೆ, ಒಳ್ಳೆ 6 ಗಂಟೆಗೆ ಸಾಯಂಕಾಲ ಹೋಗ್ತಿದ್ದೆ ನನ್ನ ರೂಮಿಗೆ. ಓಕೆ ಓಕೆ. ಮತ್ತೊಂದ್ 2 ದಿವಸ ಹಂಗಾರೆ ಹೋಗೋಣ ಅನ್ನಕತ್ಲಕ್ಕಿ. ಹೋಗೋಣ ಅನ್ನಕತ್ಲಿ. ಮತ್ತ ಅವತ್ತು ಕೆಲಸ ಮುಗಿಸಿದೆ. ಅವತ್ತು ಕೆಲಸ ಮುಗಿದ್ ಸಾಯಂಕಾಲ ಮಾತಾಡಿದ್ದು. ಮತ್ತೆ ಹೋಗೋಣ ಅನ್ನಕತ್ಲಿ. ಬ್ಯಾಡ ಅಂತ ಕೇಳಿದಲ್ಲ. ಮತ್ತೆ ನಾನು ನನ್ನ ರೂಮ್ಗೆ ಹೋದೆ. ನಾನು ರೂಮ್ಗೆ ಹೋದಕೂಲೆ ಫೋನ್ ಮಾಡಿಳಕ್ಕಿ. ಎಷ್ಟು 8 ಗಂಟೆಗೆ ಫೋನ್ ಮಾಡಿದ್ರು. ಬ್ಯಾರದಾರ ಫೋನ್ಲಿ. ಅಂದ್ರೆ ರಾತ್ರಿ 8 ಗಂಟೆಗೆ? ರಾತ್ರಿ 8 ಗಂಟೆಗೆ ಮಾಡಿದ್ರು. ಮಾಡಿ ಇವತ್ತು ರಾತ್ರಿ ಹೋಗೋಣ, ಎಷ್ಟೊತ್ತಿದ್ರು ಬರಬೇಕಂತಂದ್ರು. ಬರಬೇಕಂದವ್ರು. ಮತ್ತ ನನಗೂ ಮನುಷ್ಯನ ಏನ್ ಮಾಡ್ಬೇಕಂತ ನನಗೂ ಗೊತ್ತಾಗ್ದಿಲ್ಲ. ಅಂದ್ರೆ ರೂಮಲ್ಲಿ ನೀವು ಒಬ್ಬರೇ ಇದ್ರ ಅಥವಾ ಬೇರೆ ಹುಡುಗರು ಯಾರಾದ್ರೂ ಇದ್ರ? ಬೇರೆ ಹುಡುಗರು ಇದ್ರು. ಓಕೆ. ಬಟ್ ಅವ್ರಿಗೆ ಯಾರಿಗೂ ಇದು ಗೊತ್ತಿಲ್ಲ? ಗೊತ್ತಿತ್ತು ಅವ್ರಿಗೂ. ಓಹ್, ಗೊತ್ತಿತ್ತಾ? ಗೊತ್ತಿತ್ತು. ಓಕೆ. ನಿಮ್ಗೆ ಹೋಗ್ಲಿಕ್ಕೆ ಮನ್ಸು ಆಕ್ಚುಲಿ ಇಲ್ಲ, ಬಟ್ ಈಕೆ ನೋಡಿದ್ರೆ ಒತ್ತಾಯ ಮಾಡ್ತಿದ್ದಾಳೆ, ಒಂದ್ ಕೈ ನೋಡ್ಬಿಡೋಣ ಅಂತ ಮನ್ಸು ಬಂತ ಅವಾಗ?
ಇಲ್ಲ ನನ್ನ ಮನಸ್ಸಿತ್ತು ಮದುವೆ ಆಗೋಣ ಅಂತ. ಯಾಕಂದ್ರೆ ಈಗ 16 ವಯಸ್ಸು ಅಂದ್ರೆ ಕೇಸ್ ಅಥವಾ ಆಗತ್ತೆ, ಅದ್ರ ಭಯ ನನಗೆ. ಹಾಕ್ತಾರ ಖಾರ ಪುಡಿ ಅಂತ. ಅದೇ ಕರ್ಕೊಂಬಂದು ಆಯ್ತು. ಅವತ್ ಫೋನ್ ಹಚ್ಚಿದಂಗಲ್ಲ ನಾನು ಬಂದೆ. ಅಲ್ಲೇ ಬಂದೆ ಅಂದ್ರೆ ಎಲ್ಲಿಗೆ ಬಂದೆ? ಅವ್ರ ತಲೆ ಬಂದೆ. ಅವ್ರ ಬಂತಕ್ ಬಂದೆ? ಅವ್ರ ತಲೆ ಅವರು ನಾ ಕೆಲಸ ಮಾಡ್ತೇನಲ್ಲ ಅಲ್ಲೇ ಇದ್ರಲ್ಲ ಅವರು. ಅಡ್ಡಕ್ ಮೇಸ್ತ್ರಿ ಸಿಕ್ಬಿಡ್ಬೇಕಾಯ್ತು, ಯಾಕಯ್ಯ ಇಲ್ಲಿದ್ಯಾ ಅಂತ. ಇಲ್ಲ ಇದ್ರು ಬಿಡು. ಅಲ್ಲೇ 8 ಗಂಟೆಗೆ ಬಂದಿದ್ದಾನೆ. 8ಕ್ಕೆ ಫೋನ್ ಹಚ್ಚಿದ್ರು 9:15 ಬಂದಿದ್ದಾನ ಬಸ್ ಹಿಡ್ಕೊಂಡು ಅಲ್ಲಿಗೆ. ಬಸ್ ಹಿಡ್ಕೊಂಡೇ ಬರ್ತಿದ್ರಾ? ಬಸ್ ರಾತ್ರಿ ಬಸ್ ಹಿಡ್ಕೊಂಡೆ ಬಂದಿದ್ದೆ ಅಲ್ಲಿ. ಈಗ ಯಾರಿಗ್ ಗೊತ್ತಾಗಬಾರ್ದಲ್ಲ ಅದು, ಕಂಡಕ್ಟರ್ ಡ್ರೈವರಿಗೆ ಬಿಟ್ಟು. ಬಸ್ ಹಿಡ್ಕೊಂಡು ಅಲ್ಲಿಗೆ ಬಂದೆ, ಅವ್ರು ಅಲ್ಲೇ ಇರ್ತಿದ್ರ? ಅಲ್ಲಿಂದ್ರ ಬಂದು ಮತ್ತು ಅಲ್ಲಿ ಮೊನ್ನೆ ಅಂತ ಗೊತ್ತಿರ್ಬೋದಲ್ಲ ನಿಮ್ಗೂ? ಏನಪ್ಪ ಮೊನ್ನೆ ಏನಂಗಂದ್ರೆ? ಮೊನ್ನೆ ಊರಿದೆ ಅಲ್ಲಿ ನೆಲಮಂಗಲ. ಓಕೆ ಓಕೆ ಓಕೆ. ಇದು ಲೈವ್ ಕಾರ್ಯಕ್ರಮ ಗೊತ್ತಲ್ವನಪ್ಪ ನಿನಗೆ? ಗೊತ್ತಿದೆ. ಓಕೆ, ಸೊ ನೋಡ್ಕೊಂಡು ಅಂದರೆ ಊರು ಹೆಸರು ಹೇಳೋದು ನೋಡ್ಕೊಂಡು ಹೇಳು. ಆಯಿತು, ನೀವು ಅಲ್ಲಿಗೆ ಬಂದ್ರಿ. ರಾತ್ರಿ ಎಷ್ಟು ಗಂಟೆ ಆಗಿತ್ತು? ರಾತ್ರಿ 9 ಗಂಟೆಗೆ ಬಂದೆ ಅಲ್ಲಿ ಹೊರತಲ್ಲಿ. ಓಕೆ, ಆಕೆನೇ ಬರಕ್ಕೆ ಹೇಳಿದ್ರ ಅಲ್ಲಿಗೆ? ಬಾ ಅಂತ ಹೇಳಿದ್ರು. ಬಟ್ ಅಂದ್ರೆ ಯಾರಿಗೂ ಗೊತ್ತಿಲ್ದಂಗೆ? ಗೊತ್ತಿಲ್ದಂಗೆ ಬಂದಿದೆ ಅಲ್ಲಿ. ಆಯ್ತು. ಬಂದೆ ಅಲ್ಲಿ ಅವ್ರ ಮನಿತಲ್ಲೇ ಅಡ್ಡಾಡಿದೆ 4 ಸಲ. ಅಡ್ಡಾಡಿದೆ ಅಂದ್ರೆ ಓಡಾಡಿದೆ. ಆಕೆ ಜೊತೆನೇ ಅಥವಾ ಆಕೆ ಬರೋವರೆಗೂ ಓಡಾಡಿದ್ದ? ಆಕೆ ಬರೋವರೆಗೆ ಅಷ್ಟೇ ಅಲ್ಲೇ ಓಡಾಡಿದೆ. ಓಕೆ, ಅಲ್ಲಿ ಓಡಾಡಿದ ಆನಂದ್ಲೆ ಮತ್ತೆ 11 ಗಂಟೆಗೆ ಅಂದ್ರೆ ಬಂದಳಕ್ಕೆ. ರಾತ್ರಿ 11 ಗಂಟೆ? ರಾತ್ರಿ 11 ಗಂಟೆಗೆ ಎಲ್ಲಾರು ಕಾಯ್ತಿದ್ದ? ಕಾಯ್ತಿದ್ದೇನೆ ಅಲ್ಲಿ. ವಾ 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 ವಾ, ಎಂಥ ತಾಳ್ಮೆ ಐತೆ ನಿನಗೆ. ನೀನ್ ಬಂದಿದ್ದು 9 ಗಂಟೆಗೆ? 9 ಗಂಟೆಗೆ. ಆಕೆ ಬಂದಿದ್ದು 11 ಗಂಟೆಗೆ? 11 ಗಂಟೆ. ಈ ಮಧ್ಯೆ 2 ಅವರ್ ಏನ್ ಮಾಡ್ತಿದ್ದೆ ನೀನು? ಅಲ್ಲೇ ಕೂತಿದ್ದೆ ನೋಡ್ಕೋತ. ಅಲ್ಲೇ ಸಾಲಿಗುಡಿ ಇತ್ತಲ್ರಿ, ಸಾಲಿಗುಡಿದಾಗ ಅಲ್ಲೇ ಕೂತಿದ್ದೆ ಮೊಬೈಲ್ ನೋಡ್ಕೋತ. ಶಾಲಿ ಬಿಡೋ ತಕನ? ಶಾಲೆ ಅಂದ್ರೆ ನೀ ಬೆಳಿಗ್ಗೆ ಹೇಳ್ತಿರೋದು ರಾತ್ರಿ ಹೇಳ್ತಿರೋದ? ಇದು ರಾತ್ರಿ ಹೇಳ್ತಿದ್ದು. ರಾತ್ರಿ ಯಾವ ಶಾಲೆಗೆ ಹೋಗಿದ್ರ ಅವರು? ಶಾಲೆಗಿಲ್ಲ, ಶಾಲೆ ಗುಡಿ ಇತ್ತಲ್ಲಿ. ಗುಡಿ 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 ಶಾಲೆ ಗುಡಿ. ನೀವು ಓಕೆ ಓಕೆ ಓಕೆ, ಆಯ್ತು. ಅವ್ರು 11 ಗಂಟೆಗೆ ಬಂದ್ರ? 11 ಗಂಟೆಗೆ ಬಂದಿದ್ರು. ಅಲ್ಲೇ ಮತ್ತೆ ಮುಂದೆ ಕರ್ಕೊಂಡ್ ಹೋದೆ. ಅಲ್ಲೇ ಮುಂದೆ ಕರ್ಕೊಂಡೋಗಿ ಮತ್ತೆ ಮಾತಾಡ್ಸಿದ್ದೆ, ಹೆಂಗ ಹೋಗೋಣ ಬೇಡ ಅಂತ. ಹೋಗೋಣ ಅನ್ನಕತ್ಲಕ್ಕಿ. ಬ್ಯಾಡ ಅಂತ ಕೇಳಿದ್ರು. ವಿಚಾರ ಮಾಡು ಈಗ, ಮತ್ತೆ ಏನಾರ ಈಗ ನೀ ಕರ್ಕೊಂಡ್ ಹೋದ್ರು ಮತ್ ನಾನು ಮತ್ತೀಗ ಒಬ್ಬ ಹುಡುಗಾರ್ ಹೊಳ್ತಾರಲ್ರಿ, ಹೊಳೆ ವಾಪಸ್ ಹಿಂಗ್ ಮಾಡ್ಬಾರ್ದು ಹಿಂಗೆಲ್ಲ ಹೇಳಿದೆ. ಆಯ್ತು ಕರ್ಕೊಂಡ್ ಹೋಗ್ತೀನಿ, ಏನಾಗಲ್ಲ ತನಕತ್ಲಕ್ಕಿ. ಆಯ್ತು ಅನ್ನಾರ ಫೋನ್ ಮಾಡಿದೆ ಒಂದು ಆಟೋಕ್ಕೂ. ಅಲ್ಲ, ಈಗ ನೀವು ರೂಮಿಂದ ಬರ್ಬೇಕಾದ್ರೆ ಓಕೆ ಇವತ್ತು ಈಕೆ ಆಟ ಮಾಡ್ತಾಳೆ, ನಾವು ಹೋಗ್ಲೇಬೇಕಾಗುತ್ತೆ ಅಂತ ಒಂಚೂರು ದುಡ್ಡು ಪಡ್ಡೆ ಎಲ್ಲ ತಾಂಡೆ ಹೋಗಿದ್ರಿ? ಒಂದು ತೊಗೊಂಡು ಹೋಗಿದ್ದೆ, ಎಲ್ಲ ವೇಸ್ಟ್ ಮಾಡಿದ್ದೆ ಆಕಿನ ಕರ್ಕೊಂಡು ಹೋಗ್ಬೇಕಂತ. ಓಕೆ, ನಾನು ಒಂಚೂರು ಆರಂಭದಲ್ಲಿ ಬೇಡ ಅಂದ್ರೂ ಕೂಡ ಅವಳು ಒಪ್ಪಲ್ಲ, ಹೋಗ್ತೀವಿ ಅಂತ ನಿಮ್ಗೊಂದು ಅಂದಾಜಿತ್ತು? ಓಕೆ, ಅಲ್ಲಿಂದ ಒಂದು ಆಟೋ ಬುಕ್ ಮಾಡ್ಕೊಂಡ್ರ? ಆಟೋ ಬುಕ್ ಮಾಡ್ಕೊಂಡು ಅಲ್ಲಿ ತಕ ಮುಂದ ಅಲ್ಲ ಸ್ವಲ್ಪ ದಾಟಿ ಬಿಟ್ಕೊಲೆ ಕಾರ್ ಗಾಡಿ ಬಾಡಿಗೆ ಮಾಡಿದ್ವಿ. ಓಹೋ, ಅಂದ್ರೆ ಅಲ್ಲೇ ಮಾಡ್ಕೊಂಡಿದ್ದ ಅಥವಾ ಮುಂಚೆನೆ ಎಲ್ಲ ರೆಡಿ ಮಾಡ್ಕೊಂಡಿದ್ರ? ಮುಂಚೆನೆ ರೆಡಿ ಮಾಡ್ಕೊಂಡಿದ್ದೀನಿ. ಕಾರ್ನೂನು? ಕಾರುನು. ಅಲ್ಲಿಂದ್ರ ನೆಲಮಂಗಲಕ್ಕೆ ನೆಲಮಂಗಲ ಇದು ಯಶವಂತಪುರಕ್ಕೂ. ಓಕೆ, ಯಶವಂತಪುರಕ್ಕೆ ಬಂದು ಕೂಲೆ ಅವ್ರ ಅಪ್ಪಾಗ ಗೊತ್ತಾಗ್ಬಿಡ್ತದು. ನಿನ್ ಗುಟ್ಟೆ ಹೋಗ್ಯಾರೆ ಅಂತಲ್ಲ? ನಾನು ಗುಡೆ ಅಂತ ಗೊತ್ತಿಲ್ಲ ಅವ್ರಿಗೆ. ಬಟ್ ಎಲ್ಲ ಹೋಗ್ಯಾರೆ ಅಂತ? ಎಲ್ಲೇ ಹೋಗಿದಾರೆ ಅಂತ. ನಾನು ಬೇರೆ ಅಲ್ಲೇ ಹೋಗಿದ್ದೆಲ್ಲ. ಆಗ ನನಗ ಫೋನ್ ಹಚ್ಚಿದ್ರು ಅವರು. ನೀನ್ ಬೇರೆ ಇಲ್ಲ ಅಂತ? ಅವಾಗ ಫೋನ್ ಹಚ್ಚಿಕಲು ಎಲ್ಲಿದೆ ಅಂತಂದ್ರ ನನ್ನ ರೂಮಿಗೆ ನಾ ಬಂದಿನ್ರಿ ಅಂತನ್ನಿ. ನಿನ್ ರೂಮಿಗೆ ಇಷ್ಟ ಹೇಳ್ದಾಗ ಹೆಂಗ್ ಹೋದೆ ಅಂತಂದ್ರು. ಇಲ್ಲ ನನ್ನ ರೂಮ್ನಾಗ ನಾ ಮಕ್ಕೊಂದನು ಅಂತಂದ್ರೆ ಕಟ್ ಮಾಡಿದೆ ನಾ ಫೋನು. ಹೊಳ್ಳಿ ಮತ್ತೆ ವಾಪಸ್ ಫೋನ್ ಹಚ್ಚಿದ್ರು. ಹಚ್ಚಿ ಗೊತ್ತಾಗ್ಬಿಟ್ಟು ನಾನು ತಗೊಂಡೋಗಿ ಅನ್ನೋದು. ಹಂಗ ನಾನು ನಿನ್ನ ಮಗಳು ಚೆನ್ನಾಗಿ ನೋಡ್ಕೋತನು, ನಾನ ಕರ್ಕೊಂಡು ಹೊಂಟನ ತಂದು ಬಿಟ್ಟೆ ಅವ್ರಿಗೆ. ಅಂದಕ್ಕೂ ಅವರು ಅವ್ರ ಮಗಳ ಇಲ್ಲಿ ಇದ್ರಕಿಲ್ಲ, ಅಲ್ಲಿ ಅವ್ರ ಅಜ್ಜಿ ತಕ್ಕ ಮಕ್ಕೋತಿದ್ರು ಅವರು. ಇಬ್ಬರಲ್ಲಿ ಕದ್ದವ್ರು ಯಾರು ಅನ್ನಂಗ ನೀವಿಬ್ರು ಇಲ್ಲ ಅಂತ ಅವ್ರಿಗೊಂದು ಅಂದಾಜು ಬಂತು ಅಂತ?
ಹಾ ಅದೇ ಬಂತು. ಓಕೆ. ಹಂಗೆ ಫೋನ್ ಮಾಡಿ 2ನೇ ಸತಿ ಅವ್ರು ಬೈದ್ರ ಅಥವಾ ನೀವೇ ಸಡನ್ನಾಗಿ ಏನೋ ಅಂದ್ಬಿಟ್ರೆ? ಅವ್ರ ಫೋನ್ ಮಾಡಿದಾಗ ಏನು ಬೇದಿಲ್ಲ ನಾನು. ಓಕೆ. ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೋತೀನಿ ಅಷ್ಟೇ ಅಂತಂದೆ. ಅಷ್ಟ ನಾನು ಫೋನ್ ನಾನೇ ಕಟ್ ಮಾಡಿದೆ. ಕಟ್ ಮಾಡಿದ್ಕೂಲೆ ಮತ್ತೆ ಬೇರೆದಾರ ಫೋನ್ಲೆ ನನ್ನ ಫೋನ್ಗೆ ಹಚ್ಚಿದ್ರು. ಅವ್ರ ಇನ್ನೊಬ್ಬರ ಅವ್ವ ಮಾತಾಡಿದ್ರು ಆಕಿ ಜೊತೆ. ನಮ್ ಚಿನ್ನನ್ ಕೈಯಾಗ ಕೊಡಂತ ಅವ್ರ ಆಕಿ ಹುಡುಗಿ ಜೊತೆ ಮಾತಾಡಿದ್ರು. ಯಾರ ಕೈಗೆ? ಆಕಿ ಹೆಸರು ಚಿನ್ನು ಅಂತ. ಚಿನ್ನು? ಹಾ. ಓಕೆ ಓಕೆ, ಆಯ್ತು ಆಯ್ತು. ಅಂದ್ರೆ ನಮ್ಮ ಮಗಳ ಕೈ ಕೊಡು ಅಂತ? ಹಾ, ಮಗಳ ಕೈಯಾಗ ಕೊಡು ಅಂತಂದ್ರು. ಓಕೆ. ನಾ ಫೋನ್ ಕೊಟ್ಟೆ. ಅವರು ಏನ್ ಕೇಳಿದ್ರೆ ನಿಮ್ಮ ಅಜ್ಜಿ ಬೇಕು, ಆ ಹುಡುಗ ಬೇಕು ಅಂತಂದ್ರು. ಯಾರು ಬೇಕು? ನಿಮ್ಮ ಅಜ್ಜಿ ಬೇಕು, ಹುಡುಗ ಬೇಕು ಅಂತ? ಹಾ, ಅವ್ರ ಮನ್ಯಾನವ್ರು. ಓಕೆ ಓಕೆ. ಅವ್ರದ ನನಗೆ ಇವ ಬೇಕಂತಂದ್ರು. ಇವ ಬೇಕನ್ನಲ್ಲೇ ಫೋನ್ ಕಟ್ ಮಾಡಿ ಮತ್ತೆ ಟ್ರೈನ್ಗೆ ಹತ್ತಿದ್ವಿ ನಾವಿಬ್ಬರು. ಅವಜ್ಜಿ ಯಾರು? ಅವ್ರ ಅಜ್ಜಿ, ಅವ್ರ ಹುಡುಗಿ ಅಜ್ಜಿ. ಅರ್ಥಾತ್ ಅವ್ರ ತಂದೆಯ ಅಮ್ಮ? ಹಾ, ತಂದೆಯ ಅಮ್ಮ. ಓಕೆ. ಹಂಗೆ ಯಾಕೆ ಕೇಳಿದ್ರು? ಅವಜ್ಜಿಗೆ ಹುಷಾರಿರ್ಲಿಲ್ವ ಅವಾಗ? ಹುಷಾರಿತ್ತು, ಆದ್ರೆ ಅವ್ರ ಅಜ್ಜಿನೇ ಬಯಸಿದ್ದು ಆಕಿನು ಜಾಸ್ತಿ. ಸ್ವಲ್ಪ ಪ್ರೀತಿ ಜಾಸ್ತಿ, ಕರ್ಗಿ ಬರ್ತಾರೆ ಅಂತ. ಹಾ, ಹೀಗೆ. ಸೊ ನೀವು ಅಲ್ಲಿಂದ ಯಶವಂತಪುರಿಂದ ಟ್ರೈನ್ಗೆ ಹತ್ತದ್ರಿ? ಟ್ರೈನ್ಗೆ ಹತ್ತಿದ್ವಿ. ಹುಬ್ಳಿ ಟಿಕೆಟ್ ಹೋಗಬೇಕು ಅಂದ್ಕೊಂಡಿದ್ರಿ ನೀವು? ಉತ್ತರ ಕರ್ನಾಟಕ ಇತ್ತ ಗೋಕಾಕ್ ಬರ್ಬೇಕಂತೆ. ನಿಮ್ಮ ಮನೆಗೂ ಅಲ್ಲ? ನಮ್ಮ ಮನೆಗೆ ಬರ್ಬೇಕಂತ. ಓಕೆ. ಅಲ್ಲಿಂದ ಟ್ರೈನ್ ಹತ್ತಿ ನೀವು ನಿಮ್ಮ ಊರ್ ಕಡೆ ಹೊರಟ್ರಿ? ಹಾ, ಹುಬ್ಳಿಗೆ ಟ್ರೈನ್ ತೆಗಿಸಿದೆ ನಾನು. ಹುಬ್ಳಿ ಅಂದ್ರೆ ಅಲ್ಲಿ ಯಶವಂತಪುರ ಅಂದ್ರೆ ಹುಬ್ಳಿಗೆ ಟಿಕೆಟ್ ತೆಗಿಸಿ ಹುಬ್ಳಿಗೆ ಬರ್ಬೇಕಂತ ಮಾಡಿದ್ದು. ಎಷ್ಟು ಅವಾಗ 1 ಗಂಟೆ 1 ಗಂಟೆ ಆಗಿರ್ಬೋದು ರಾತ್ರಿ. ಹಾ, ರಾತ್ರಿ. ಹತ್ತಿ ಟ್ರೈನ್ ಇಬ್ಬರು ಕೂತು ಹಂಗ ಭಯಾನು ಬಾಳ ಜಾಸ್ತಿ ಆಗ್ತಿದ್ದು, ಅಂಜಿಕೆ ಬರತ್ತಿದ್ದು. ಹಂಗೆ ಕುಂತು ಮತ್ತ ಹಂಗೆ ಬೆಳಿಗ್ಗೆ ಬಂದ ಕೂಡಲೇ ಮಾತಿಂದಾಡ್ಸಿ ನನಗೂ ಒಬ್ಬ ಸಪೋರ್ಟ್ ಇದ್ದು. ಯಾರು? ನಮ್ಮ ಅಲ್ಲೇ ಒಬ್ಬ ಸಪೋರ್ಟ್ ಮಾಡಿದ್ದು ನನಗೂ. ಅವ್ ನನಗ್ ಫೋನ್ ಹಚ್ಚಿದ್ದು. ಫೋನ್ ಹಚ್ಚಿ ಹಿಂಗ ಬಾಳ ದೊಡ್ಡ ರಿಸ್ಕ್ ಆಗತ್ತದ. ಆ ಕಂಪನಿಯಾಗ ಕೆಲಸ ಮಾಡ್ತಾನೆ, ದೊಡ್ಡ ಇದಿರ್ತಾರೆ, ದೊಡ್ಡ ಕಂಪನಿ. ಹಿಂಗ ಆಗೈತಿ, ನೀ ಎಲ್ಲಿ ಹೋದ್ರು ನಿನ್ನ ಹುಡುಕ್ಯಾಡ್ಕೊಂಡ್ ಬಿಡುದಿಲ್ಲ, ಕಂಪ್ಲೇಂಟ್ ಕೊಟ್ಟಾರು, ಹಂಗೀಗ ಅಂಜಿಸಿದ ನಾನು. ಅಂಜಿಸ್ತಾನ ಮತ್ತು ಹಾಗೆ ಆಕಿಗೆ ಹೇಳಿದೆ ವಾಪಸ್ ಬಿಟ್ಟು ಬರ್ತಾನ ತಂದೇನ. ಆಕಿಗೆ ಇಲ್ಲ ಬ್ಯಾಡ ಅನ್ನಕತ್ಲು. ಬ್ಯಾಡ ಅಂದ್ರ ಮತ್ತೆ ಈಗ ಪೊಲೀಸ್ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಆದ್ರ ರಿಸ್ಕ್ ಆಗತ್ತೆ ಅಂತ ನಾನು ಅಂಜಾಕತ್ನಿ. ಮತ್ತ ಅಲ್ಲಿ ಅಂಜಾಕತ್ನಿ. ಒಬ್ರು ಟ್ರೈನ್ದಾಗ ಅವ್ರು ನಾನು ಫೋನ್ಲೆ ಸ್ವಿಚ್ ಆಫ್ ಮಾಡಿದ್ದೆ, ಬ್ಯಾರದಾರ್ ಫೋನ್ಲೆ ಹಚ್ಚಿದ್ದೆ ನಾನು. ಬ್ಯಾರದಾರ್ ಫೋನ್ಲಿ ಹಿಂಗ್ ಮಾತಾಡಂತ್ಲ ಅವರು ಫೋನ್ ಕಸ್ಕೊಂಡ್ರ ನಂದ. ಯಾರು? ಅವ್ರು ಬ್ಯಾರ ನಾನ್ ಬಾಜು ಕೂತಿದ್ರು ಅವರು. ಬಟ್ ಈ ವಿಷಯ ಅಂತ ಅವ್ರಿಗೆ ಗೊತ್ತಿರಲ್ಲ? ಹಾ, ಗೊತ್ತಿಲ್ಲ. ಬಟ್ ಅದು ಕೇಳಿಸ್ತಿದ್ದಂಗೆ ಕಿತ್ಕೊಂಡ್ಬಿಟ್ರು? ಹಾ, ಕೇಳಿಸ್ತಿದ್ದಂಗೆ ಇಸ್ಕೊಂಡ್ರು. ಅವರು ಬಯಾಕತ್ರು, ಈಗ ಏನೋ ವಯಸ್ಸು ಕಡಿಮೆದಾವ ಹಿಂಗ್ ತಗೊಂಬಂದಿ. ನನ್ನ ಬೇದರು, ಆಕಿನೂ ಬೇದರು. ಆಗಿದ್ದಕ್ಕೆ ಇಲ್ಲ ನಮ್ಮವ್ವ ಹಿಂಗ್ ಕಾಡತಾಳು. ಹಿಂಗ್ ಆಕಿ ಏನಂದ್ರಂದ್ರೆ ನಮ್ಮವ್ವ ಸತ್ತಾಳು. ಹಿಂಗ ಈ ಮನೆ ತಾಯಿ ಇದಾಳ. ಈ ಮನೆ ತಾಯಿ ಅಂತ ಏನಂತೀರ ನೀವು? ಹೌದು ಹೌದು, ಮಲ್ತಾಯಿ ಅಂತ. ಅವ್ರು ನನಗ್ ಕಾಟ ಕೊಡತ್ತರು. ಅದಕ್ಕಾಗಿ ನಾ ಬಂಧನ ತಿಕ್ಕಿ ನನಗೆ ಪೊಲೀಸ್ಗೆ ಹೇಳ್ತೀನಿ ತನ್ನಾಕತ್ತಳಿಕಿ. ಹಾ ಅನ್ನಕತ್ತು. ಆದ್ರೂ ಕೇಳಲ್ಲ, ಮೈನರ್ ಇದಾಳಲ್ಲ, ಅದಕ್ಕೆ ಕೇಳಲ್ಲ. ನನಗ್ ಅಂಜಿಕ್ ಬರಾಕೈತ್ರಿ. ಅಂಜಿಕ್ ಬರೋಣ ಹೊಳ್ಳಿ ವಾಪಸ್ ಬಿಡ್ಬೇಕಂತ ಇದಾಯ್ತು ನನಗೂ. ಓಕೆ, ತಾಂಡೋಗಿ ಬಿಟ್ಟು ಬಿಡೋಣ ಅಂತ ಸ್ವಲ್ಪ ಭಯ ಶುರುವಾಯ್ತು. ಹಾ, ಬಿಟ್ಟು ಬಿಡೋಣ ಅಂತ ಬೆಳಿಗ್ಗೆ ಏನಾಗುತ್ತೆ ಹುಬ್ಳಿಗೆ ಬಂದೆ. ಅಂದ್ರೆ ನಿಮ್ಗೆ ಇಲ್ಲಿ ಇದ್ದಿದ್ದು ಅತಿ ದೊಡ್ಡ ಭಯ ಅಂದ್ರೆ ಈಕೆ ಇನ್ನು ಮೈನರ್ ಅಥವಾ 16 ವರ್ಷದವಳು 18 ವರ್ಷದ ಕೆಳಗ್ಲು ಹುಡುಗಿ ಅಂತ? ಹಾ, ಅದೇ ಭಯ. ಆಯ್ತು. ಹುಬ್ಳಿಗೆ ಬಂದ್ರಾ? ಹುಬ್ಳಿಗೆ ಬೆಳಿಗ್ಗೆ ಅಷ್ಟು ಬಂದಿವಿ. ಬೆಳಿಗ್ಗೆ ಅಷ್ಟು ಬಂದಕ್ಲೆ ಮತ್ ವಾಪಸ್ ಕಾರ್ ಗಾಡಿ ಬಾಡಿಗೆ ಮಾಡಿದ್ದೀನಿ. ಮತ್ ಬೆಂಗಳೂರಿಗೆ ಹೋಗಕ? ನೆಲಮಂಗಲಕ್ಕೆ. ಅದೇ ಬೆಂಗಳೂರು. ಹಾ, ಅಲ್ಲಿಂದ ಕಾರ್ ಗಾಡಿ ಮಾಡಿದ್ದೆ. ಅವರು ಎಲ್ಲಾರು ಕಂಪನಿಯವ್ರು ಎಲ್ಲಾರ್ಗು ಫೋನ್ ಹಚ್ಚಾಕತ್ರು. ಅವರು ಸಾಹೇಬ್ರು ಗೊತ್ತು, ಇಂಜಿನಿಯರ್ ಗೊತ್ತು ಇರ್ತಾರಲ್ಲ, ಅವರೆಲ್ಲ ಫೋನ್ ಹಚ್ಚಾಕತ್ರು. ಏನ್ ಮಾಡಲ್ಲ ಬನ್ನಿ ಅಂತ. ಆಯ್ತು ಬರ್ತಾನತ್. ಇವ್ರ ಮನ್ಯಾನವ್ರು ಫೋನ್ ಹಚ್ಚಾಕತ್ರು. ಇದೊಂದ್ಸಲ ತಪ್ಪಾಗೈತಿ, ಆಯ್ತು ಇವತ್ತು ಅಂದೆ ಅವ್ರಿಗೆ. ನೀನ್ ಏನ್ ಮಾಡಲ್ಲ, ನೀ ಹುಡುಗಿನ ಎಲ್ಲಿಂದ ಕರ್ಕೊಂಡು ಹೋಗಿದ್ದೀರಾ, ಅಲ್ಲಿ ಹೋಗಿ ಬಿಟ್ಟು ಬಿಡು ಅಂತಂದ್ರ ಅವ್ರು. ಯಾರು? ಅವ್ರ ಅಪ್ಪ ಅವ್ವ. ಅವ್ರು ಬಿಟ್ಟು ಬಿಡೋತು. ಆಯ್ತು ಬರಾತೀನಿ. ನಾ ಏನಂತ ಹೇಳಿದೆ ಅವ್ರಿಗೆ, ಬೆಂಗಳೂರಿಂದ ಬರಾತೀನಿ ಅಂತ ಹೇಳಿದೆ ಅವ್ರಿಗೆ. ನಾ ಈ ಕಡೆಯಿಂದ ಹೋಗ್ತಿದ್ದೇವೆ ಇದು ಹುಬ್ಳಿಯಿಂದ. ಅವ್ರ ಕಣ್ ತಪ್ಪಿಸ್ಬೇಕಲ್ಲ ಸರ್. ಮತ್ತೀಗ ಅಂದ್ರೆ ನಾ ಸಿಕ್ಕಾಕೊಂಡ್ರೆ ನಾನು ಬಡ್ದ ಕೊಲ್ತಾರ ಅವರು.
ಈ ಐಡಿಯಾ ಮಾಡಿದೆ ನಾನು. ಆ ಕಡೆಯಿಂದ ಬರತನೈತೆ ಅವ್ರನ್ನೆಲ್ಲ ಆ ಕಡೆ ಕಣ್ ತಪ್ಪಿಸಿದೆ ಅವ್ರದ್ದು. ಓಕೆ. ನಾ ಈ ಕಡೆಯಿಂದ ಕರ್ಕೊಂಡ್ ಹೋದೆ. ಇಲ್ಲಿಂದ ಹೋಗ್ಬೇಕಾರೆ ಒಂದ್ 3-4 ಅವರ್ ಆಯ್ತು ಅಲ್ಲಿಗೆ. ಅಲ್ಲಿ 20 ಕಿಲೋಮೀಟರ್ 20 ಕಿಲೋಮೀಟರ್ ನೆಲಮಂಗಲ ಮುಂದಿದೆ ಅಂದ್ರೆ ಇಲ್ಲೇ ಸ್ಟಾಪ್ ಮಾಡಿಸಿದೆ ಗಾಡಿ, ಅದನ್ನ ಕಾರ್ ಗಾಡಿ ಸ್ಟಾಪ್ ಮಾಡಿಸಿ ಆಕಿ ನೀವು ಬಸ್ಸಿನಾಗ ಹತ್ತಿಸಿದೆ. ಒಂದ್ 200 ರೂಪಾಯಿ ಕೊಟ್ಟು ಬಸ್ಸಿನಾಗ ಹತ್ತಿಸಿದೆ. ಹೋದ್ಲಕ್ಕಿ ಬಸ್ ತಿಳಿಸಿ ಹೋದ್ಲು. ಹೋಗಂತ್ಲ ಆಮೇಲೆ ಮತ್ತ ನಾ ಆಟೋದೊಳಗೆ ಕೂತಿದ್ದೆ. ಆಟೋದೊಳಗೆ ಬಾಡಿಗೆ ಮಾಡ್ಕೊಂಡು ಅವ್ರ ಹಿಂದಿಂದ ಹೋದೆ ನಾ. ಮತ್ ಆಕಿ ಏನಾರ ಬ್ಯಾರೆ ಕಡೆ ಏನಾರು ಮಾಡ್ಕೊಂಡ್ರ ಅದೊಂದು ಅಂಜಿಕೆ ನನಗ. ಅದು ಅದಕ್ಕೆ ಅವ್ರ ಹಿಂದಿಂದ ಹೋದೆ. ಹಿಂದಿಂದ ಹೋದ್ಕೂಲೆ ಇದು ಅಲ್ಲಿ ನಡ್ಕೊ ಟ್ರಾಫಿಕ್ ಆಗಿಬಿಡ್ತದ. ಟ್ರಾಫಿಕ್ ಆಗೋಣ ಅವ್ರ ಅಪ್ಪ ನನಗೆ ಫೋನ್ ಹಚ್ಚಿದ, ನನ್ನ ಮಗಳು ಎಲ್ಲಿದಲ್ಲ. ಅವ್ರ ತಲೆ ಹೋಗಿದ್ಲಕ್ಕೆ ಆಟೋ ಇದಕ್ಕ ಅಷ್ಟು ಅನ್ಬಿಟ್ಟೆ. ಅವ್ರಪ್ಪ ನನಗೆ ಫೋನ್ ಹಚ್ಚಿದ, ನನ್ನ ಮಗಳು ಎಲ್ಲಿದಾಳ ತಂದು ಈ ಬರಾತು 10 ನಿಮಿಷ ಬರ್ತಾನ ತಂದೆನ. ನನ್ನ ಮಗಳ ಕೈ ಫೋನ್ ಕೊಡತ್ತ ಅಂದ್ಬಿಟ್ಟವ. ಇಲ್ಲ ನಾನು ಸುಮ್ಮ ಹಂಗ ಧೈರ್ಯ ಮೇಲೆ ನಿನ್ ಮಗಳು ನಿಂತಲ್ಲಿದ್ದಾಳೆ ತಂದೆ ಬಿಟ್ಟೆ ನಾನು. ಅನ್ನಂದ್ಲೆ ಬೇದರ ಸಿಕ್ಕಾಪಟ್ಟಿ ಏನ್ ಬೇಕಾದ ಬೇದು. 10 ನಿಮಿಷನಾಗ ನೀ ಇಲ್ಲ ಏನಾರು ಇರ್ಲಿಕ್ಕಂದ್ರ ಪೊಲೀಸರು ಅದಾರ ಅಂತ ಹೇಳಿ 10 ನಿಮಿಷನಾಗ ನೀ ಬರ್ಸಬೇಕತ್ತ ಅನ್ನಕತ್ತ ನನಗ. ಆಯ್ತು, ನಾನು ಅಲ್ಲಿಂದ ಮತ್ತೆ ವಾಪಸ್ ಟ್ರೈನ್ ಬಂದ್ಬಿಟ್ಟೆ ನಮ್ಮ ಊರಿಗಿನ. ಓಕೆ, ಅಂದ್ರೆ ಆಕೆ ಅವ್ರ ಮನೆಗೆ ಹೋದ್ರು ಅಂತ ನಿಮಗೆ ಕನ್ಫರ್ಮ್ ಆಯ್ತಾ? ಹಾ, ಕನ್ಫರ್ಮ್ ಆಯ್ತು ಅಲ್ಲಿ. ಓಕೆ, ನೀವು ತಕ್ಷಣ ನಿಮ್ಮೂರ್ ಕಡೆ ಹೊರಟು ಬಿಟ್ರ? ಹಾ, ತಕ್ಷಣ ಊರು. ಇಷ್ಟೇ ಇದ್ದು. ಈಗಾದ್ರೂ ಈಗ ಬಂದ್ ಒಂದು 7-8 ದಿವಸ ಅಷ್ಟೇ ಕನಸಿನಾಗೆ ಬಂದಿದ್ದೆ ಅವಳಿಗೆ. ಏನಂದ್ರ ಕನಸಿನಾಗ ಕಾಡೋದು, ಇದು ತರ ನಿದ್ದೆ ಹತ್ತಿಲ್ಲ, ಒಂಥರ ಮೋಸ ಮಾಡಿ ಬಂದಂಗ ಆಗಿದೆ ಆಕಿಗೆ. ಅಷ್ಟು ಇಷ್ಟಪಡ್ತಿದ್ರು ನನ್ನ ಆಕಿ. ಏನಪ್ಪ ಇದು ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಾ? ನಮ್ಮ ಮನೆಯವ್ರಿಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಆಮೇಲೆ ಏನು ಅವ್ರ ಕಡೆಯವ್ರು ಯಾರು ಫೋನ್ ಮಾಡ್ಲಿಲ್ಲ? ಅವ್ರ ಅಪ್ಪ ಯಾರು? ಅವ್ರ ಕಡೆದವ್ರು ಯಾರು ಫೋನ್ ಇಲ್ಲ, ಎಲ್ಲ ಗಪ್ಪದಾರ ಅವರು. ನಿಮ್ಗೊಂದ್ ತಿಂಗಳು ಆಯ್ತು ನಾವು ಫೋನ್ ಹಚ್ಚಕತ್ತಿ ಹೇಳ್ಬೇಕಂತ. ಓ ಹೌದಾ? 1 ತಿಂಗಳು ಆಯ್ತು ಆಗ್ಲಯ್ಯ. ಬಟ್ ಏನ್ರೆ ಹಿಂಗೆ ಹೊರಗಡೆ ಹೋಗಿ ಬಂದ ಹೆಣ್ಮಗಳು ಅಂತ ಗೊತ್ತಾದಾಗ ಹುಡುಗನ ಬದುಕು ನಿಂದೇನಿದೆಯೋ ಅಷ್ಟು ಸುಲಭ ಅಲ್ಲ ಹಾಕೋದು. ಈಗ ಆಯ್ತು, ಏನೂ ಇಲ್ದಾಗಲೇ ಅಷ್ಟು ಮಲ್ತಾಯಿ ಕಾಟ ಅನ್ನೋದಾದ್ರೆ ಈಗ ಹೆಂಗಿರ್ಬೋದು ಮತ್ತೆ ಕತೆ? ಅದು ಒಂದಾದ್ರೆ ಹಿಂಗೆ ಹೋಗಿ ಬಂದವಳು ಅಂತ ಮಿಸ್ ಆಗಿ ಹೊರಗಡೆ ಒಂಚೂರು ಜಾಸ್ತಿ ಮಾತುಕತೆ ಆಯ್ತು ಅಂದ್ರೆ ಬೇರೆ ಯಾವನ್ ಮದ್ವೆ ಆದ್ರೂ ಅದನ್ನೇ ಇಟ್ಕೊಂಡು ಆಟ ಆಡಿಸ್ತಾನೆ. ಹೌದಲ್ಲಪ್ಪ? ಏನ್ ಅಕ್ಕ ತಂಗಿದ್ದೀರ? ಅವರ ನಿಮ್ಗೆ ಅಕ್ಕ ಒಬ್ಬರಿದ್ದಾರೆ, ತಂಗಿ ಯಾರು ಇಲ್ಲ? ತಂಗಿಲ್ಲ. ಏನಾಗ್ಬಿಡುತ್ತೆ, ಅವರು ಮನೆಯಲ್ಲಿ ಮಲ್ತಾಯಿ ಕಾಟನೋ ಅಪ್ಪನ ಕಾಟನೋ ಇನ್ಯಾವ ಕಾಟನೋ ಏನೇ ಇರ್ಬೋದು. ಆದರೆ ಒಂದು ಹಂತಕ್ಕೆ ಒಂದು 20-19-20 ಏಜಿಗೆ ಬರೋವರೆಗೂ ಅವ್ರ ಮನೆ ವಸ್ತು ಅದು ಅವ್ರಿಷ್ಟ. ಹಂಗೂ ಆ ಹುಡುಗಿನ ಖುಷಿಯಾಗಿಡಬೇಕು, ಮಲ್ತಾಯಿ ಕಾಟದಿಂದ ಒಂಚೂರು ನೆಮ್ಮದಿ ಕೊಡಬೇಕು, ಅದಕ್ಕೆ ಬೇರೆ ದಾರಿಗಳಿದ್ದು. ಅಲ್ಲೇ ನಾನಿದ್ದೀನವ್ವ, ನೀನು ಏನಿದ್ರು ನನ್ನ ಜೊತೆ ಬಂದು ಹಂಚ್ಕೋ, ಯೋಚನೆ ಮಾಡಬೇಡ, ಎಲ್ಲ ಕಡೆ ಇದ್ದಿದ್ದೆ ಹೊರಗಬೇಡ, ನಾನಿದ್ದೀನಿ, ನಾನು ಆಗಾಗ ಮಾತಾಡ್ತೀನಿ, ನೀನು ಖುಷಿಯಾಗಿರು ಅಂದರೆ ನಾನು ಆಕೆಯನ್ನು ನಿಜವಾಗ್ಲೂ ಅದರಿಂದ ಖುಷಿಯಾಗಿಡಬೇಕು, ಅವ್ರ ಮನೆಯಲ್ಲಿರೋ ಆ ಮಲ್ತಾಯಿ ಕಾಟದಿಂದ ಒಂಚೂರು ನೆಮ್ಮದಿಯಾಗಿಡಬೇಕು ಅಂದರೆ ನಾನು ಬೇರೆ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಬೋದಿತ್ತು. ನಿನ್ನ ಮನೆ ಅಲ್ಲ ಕರ್ಕೊಂಡು ಹೋಗೋದು 16 ವರ್ಷದಯ್ಯ, ಕರ್ಕೊಂಡು ಹೋಗೋದು ಪರಿಹಾರ ಅಲ್ಲ. ಆಯ್ತಪ್ಪ, ಕರ್ಕೊಂಡು ಹೋದ್ ಯಾಕೆ ಕಳಿಸ್ದೆ ಮತ್ತೆ? ವಾಸ್ತವವಾಗಿ ನಿಮ್ಮ ನಿರ್ಧಾರಗಳಲ್ಲಿ ಯಾವುದೇ ಒಂದು ಸತ್ವ ಇರಲಿಲ್ಲ. ಅದೆಲ್ಲ ಸುಮ್ಮನೆ ಈ ಕೂಡದ್ ನಶೆಲ್ ಮಾಡ್ತಾರಲ್ಲ, ಹಂಗಾಯ್ತು ನಿಮ್ಮ ಎಡವಟ್ಟುಗಳದು. ಅವಳು ಹೋಗೋಣ ಅಂದ್ಬಿಟ್ಟು ನೀನು ಬಾ ಅಂದ್ಬಿಟ್ಟೆ. ಇದು ಯಾವುದಯ್ಯ ಇದು? ಅದು ನಿನಗೂ ಗೊತ್ತು, 16 ವರ್ಷದೇನು ಒಂಚೂರು ಎಡವಟ್ಟ ಇದ್ರೆ ನೀನು ಇಲ್ಲಿ ಮಾತಾಡಕ್ ನನ್ನ ಜೊತೆ ನೀನು ಸಿಗ್ತಾನೆ ಇರಲಿಲ್ಲ. ಹೌದಲ್ಲಪ್ಪ?
ಈಗ ನಾಳೆ ನಿನಗೆ ಮದುವೆ ಆಗುತ್ತೆ, ನಿನಗೆ ಮಕ್ಕಳು ಹುಟ್ಟುತ್ತವೆ, ಮಲ್ತಾಯಿ ಬಿಟ್ಬಿಡು, ತಂದೆಯಾಗಿ ನೀನೇ ನಿನ್ನ ಮಗಳಿಗೆ ಯಾರಿಗೂ ಇಷ್ಟ ಇಲ್ಲ, ನಿನ್ನ ಮಗಳಿಗೆ ನಿನ್ನ ಕಂಡ್ರೆ ಆಗಲ್ಲ, ಅವಳು 15 ವಯಸ್ಸಿಗೆ ನಮ್ಮ ಅಪ್ಪ ಇಷ್ಟ ಇಲ್ಲ ಅಂದುಕೊಂಡು ಅವಳು ಹಿಂಗೇನೋ ನಿರ್ಧಾರ ತಗೊಂಡು ಬಿಟ್ರೆ, ಅಪ್ಪನಾಗಿ ನಿನಗೆ ಮಗಳಿಗೆ ಏನೇನು ನೋವು ದ್ವೇಷ ಇರ್ಬೋದು, ಮನಸ್ತಾಪ ಇರ್ಬೋದು, ಮಗಳು ಹಿಂಗೆ ಮಾಡಿದಾಗ ನಿನ್ನ ಮನೆಗೆ ನಿನಗೆ ಎಷ್ಟು ಸಂಕಟ ಆಗುತ್ತಲ್ವಾ. ಹಾಗಾಗಿ ನಾನು ಹೇಳೋದು ಕರ್ಕೊಂಡು ಹೋಗ್ಬಿಡೋದು ದೊಡ್ಡದಲ್ಲ, ಆದರೆ ಬಾಳಿಸಬೇಕು ಅಂದರೆ ಒಂದು ಬದುಕಿನ ದರ್ಶನ ಆಗಿರಬೇಕು. ನೀನು ಕಷ್ಟಪಟ್ಟಿದೀಯಾ, ಅಲ್ಲಿ ಊರೂರು ಓಡಾಡಿಕೊಂಡು ನಿನ್ನ ಗಾಡಿ ಓಡಿಸ್ಕೊಂಡು ಪಾಪ ದುಡ್ದಿದ್ದೀಯಾ, ಇದು ಬೇರೆ. ಬಟ್ ಆಕೆ ಇನ್ನೂ 16 ವರ್ಷದಿಂದ ಹೊರಗಡೆ ಜೀವನ ನೋಡೇ ಇಲ್ಲ ಆಕೆ. ಅಂಥವು ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಬಾಳಿಸ್ತೀನಿ ಅನ್ನೋದು ಅದೆಲ್ಲ ಸುಳ್ಳು, ಅದು ಸಾಧ್ಯವೂ ಇಲ್ಲ. ಹಾಗಾಗಿ ನೀನು ಮಾಡಿದ್ದು ಭಾಳ ದೊಡ್ಡ ತಪ್ಪಪ್ಪ, ಆಯಿತಾ. ಮುಂದೆಯೂ ಕೂಡ ಎಲ್ಲೋ ಲವ್ ಆಗ್ಬೋದು, ಯಾರೋ ನಿನಗೆ ಓಡೋಗ್ಬಿಡೋಣ, ಓಡೋಗೋಣ ಅನ್ನೋದು ಇವೆಲ್ಲ ತುಂಬ ದಿನ ನಡೆಯಲ್ಲಪ್ಪ. ಒಂದೊಳ್ಳೆ ರೀತಿಯಲ್ಲಿ ಮದುವೆ ಅಂತ ಇರುತ್ತೆ, ಅದು ಯಾವಾಗ ಚಂದ, ಅವಳಿಗೂ ಒಂದು 18, 19, 20 ಆಗಿರಬೇಕು, ನಿನಗೂ 27, 23, 25 ಹಿಂಗಾಗಿ ನಿನ್ನ ಹತ್ರ ಒಂಚೂರು ಚೆನ್ನಾಗಿ ಅಷ್ಟೋ ಇಷ್ಟೋ ದುಡಿಮೆ ಇದ್ದು ಬಂದವಳನ್ನು ಏನು ಕಷ್ಟ ಇಲ್ದಂಗೆ ನಾನು ನೋಡ್ಕೊಳ್ತೀನಿ ಅಷ್ಟು ದುಡಿಮೆ ಮಾಡ್ಕೊಂಡು ಇಟ್ಕೊಂಡಿದ್ರೆ ಇವತ್ತು ಬಂದವರು ಉಳಿತಾರೆ. ಹಿಂಗೆಲ್ಲ ಆರಂಭದಲ್ಲಿ ಕರ್ಕೊಂಡು ಹೋಗಿ ಆಮೇಲೆ ಈಗ ಕಾರ್ಯಕ್ರಮ ಇವತ್ತು ಕೇಳಿದ ಮೊದಲನೇವ್ರೊಬ್ರು ಕರೆ ಮಾಡಿದ್ರು, ಒಬ್ರು ಪ್ಯಾರಾಲಿಸಿಸ್ ಆಗಿದೆ ಅಂತ ಕೇಳಿದ್ರ? ಕೇಳು, ನಿನಗಿಂತ ಹಿಂದೆ ಕರೆ ಮಾಡಿದವ್ರೊಬ್ರು ಹಂಗೆ ಬಂದ್ಮೇಲೆ ಈಗ ಓದೋಕೆ ಕಳಿಸಿದ್ರಂತೆ ಪಾಪ. ಆಕೆ ಮದುವೆ ಆದ್ಮೇಲೆ ಓದೋಕೆ ಕಳಿಸಿದ್ದೆ ದೊಡ್ಡ ಗುಣ ಗಂಡಂದು, ಆದ್ರೆ ಅವಳು ಅಲ್ಲಿ ಯಾರನ್ನೂ ಇಷ್ಟಪಟ್ಟು ಗಂಡನ್ ಬಿಟ್ಟೆ ಹೊರಟೋದ್ಲತ್ತಾಗಿ. ನೀವೊಂದ್ ಮಾತು ಹೇಳಿದ್ರಲ್ಲ, ಇಷ್ಟ ಒಳಗು ನೋಡಿದ್ದೆ ಅದನ್ನು, ಅದು 18, 16 ವರ್ಷ ಹುಡುಗಿನೋ ಏನೋ ಅಂದಿದ್ರ ಅದನ್ನ. ಹೌದು ಹೌದು, ಅವನು ಅದ್ಯಾರೋ ಒಬ್ಬ ಹಂಗೆ ಮಾಡಿದ್ದ, ನಾನು ಆತನಿಗೆ ಹೇಳಿದ್ದೆ ಅದನ್ನ. ಈಗ ಕರ್ಕೊಂಡು ಹೋದಾಗ ನೀವು ಪ್ರೇಮಿಗಳಾಗಿ ನಿಮ್ಮ ಮನಸ್ಥಿತಿ ಬೇರೆ ಕಣೆಯ. ಓಕೆ, ಈಗ ನನ್ನನ್ನು ಪ್ರೀತಿಸ್ತಾಳೆ, ನನಗೂ ಅವಳನ್ನು ಕಂಡ್ರೆ ಇಷ್ಟ, ನಾವಿಬ್ರು ಹಿಂಗೆ ಇದ್ದು ಬಿಡೋಣ ಹಂಗೆ ಇದ್ದು ಬಿಡೋಣ, ಅವೆಲ್ಲ ವಾಟ್ಸಪ್ ಚಾಟಲ್ಲಿ, ಮಾತುಕತೆಯಲ್ಲಿ, ಮೀಟಲ್ಲಿ, ಭೇಟಿಯಲ್ಲಿ, ಅಲ್ಲೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ರಾತ್ರಿ ಹೊತ್ತು ಯಾರಿಗೂ ಕಾಣದಂಗೆ, ಇದು ಬೇರೆ, ಜೀವನ ಬೇರೆ. ಪ್ರಾಕ್ಟಿಕಲಿ ಅಂದರೆ ಚಂದ್ರನ ರಾತ್ರಿಯ ಸಮಯದಲ್ಲಿ ಚಂದ, ಆದರೆ ಸೂರ್ಯ ಹುಟ್ಟಿ ಮತ್ತು ಬೆಳಕಾಗುತ್ತಲ್ಲ, ಅಲ್ಲಿ ಬದುಕು ಸುಲಭ ಇಲ್ಲ. ಅದೊಂದು ನನಗೂ ಅವ್ವ ಅಪ್ಪ ಇಲ್ಲ, ಅದ್ರ ಕಷ್ಟ, ನಾನು ಕಷ್ಟದಂದ್ರೆ ಬೆಳೆದಿದ್ದೀನಲ್ಲ. ಹಂಗೆ ಆ ಹೆಣ್ಮಗಳಿಗೆ ದಯೆ, ಕರುಣೆ, ಪ್ರೀತಿ ತೋರಬೇಕು ಅಂದರೆ 16 ವರ್ಷದ ಹೆಣ್ಮಗಳಿಗೆ ಬೇರೆ ಥರ ತೋರ್ಬೇಕು, ಹಿಂಗಲ್ಲ. ಹಾಗಾಗಿ ನಿನ್ನ ತಪ್ಪನ್ನು ಒಪ್ಕೊ, ಅದು ಸಮರ್ಥನೆ ಮಾಡಬಾರ್ದು ಅದನ್ನ, ಆಯಿತಾ. ಅದು ಒಳ್ಳೇದಲ್ಲ. ನಾಳೆ ಇವತ್ತು ಅವ್ರ ಮನೇಲಿ ಏನಿದೆಯೋ ಏನೋ ಕಣೆಯ, ಅವ್ರು ಒಂದೇನೋ ಹಬ್ಬ ಮಾಡಿ ಅವ್ರು ಒಂದಾಯ್ತಾರ, ಕಡೆಗೆ ನೀನು ಕೆಟ್ಟವನಾಯ್ತೀಯ, ಆಯ್ತಲ್ಲ. ಅದನ್ನ ಅಂದರೆ ಒಂದು ನೋವು ಅನುಭವಿಸ್ತಾ ಇರೋ ಹೆಣ್ಮಗಳು, ಮಲ್ತಾಯಿಯಿಂದ ನೋವು ಅನುಭವಿಸ್ತಿರೋ ಹೆಣ್ಮಗಳು ನೀನಲ್ಲ. ಆ ಜಾಗದಲ್ಲಿ ಯಾರಿದ್ದಿದ್ರು ಕೂಡ ಸಹಾಯ ಪಡ್ಕೊಳ್ತಿದ್ಲು, ಹೊರಗಡೆ ಬರ್ತಿದ್ಲು. ಆಕೆಗೆ ನಿನ್ನ ಮೇಲೆ ಪ್ರೀತಿ ಇರ್ಬೋದು, ನಾನು ಸಿಗ್ದವ್ರ ಮೇಲೆಲ್ಲ ಆಕೆ ಪ್ರೀತಿ ಪಡ್ತಾಳೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಬಿಡುಗಡೆ ಆಗ್ಲಿಕ್ಕೆ ಆಕಿ ಇದಲ್ದಿರಿ ಇನ್ನೊಂದು ಮಾರ್ಗ ಹುಡುಕೊಳ್ತಾಳೆ. ಆದರೆ ನಾನು ಹೇಳೋದು, ಮೇಸ್ತ್ರಿ ಅಲ್ಲೆಲ್ಲ ಕೆಲಸ ಕೊಟ್ಟಿದ್ರು, ನಂಬಿಕೆ ಇಟ್ಟು ಅಲ್ಲೊಂದು ಕಡೆ ಬಿಟ್ಟಿದ್ರು, ಇಂಥ ನಂಬಿಕೆ ದ್ರೋಹಗಳಿದ್ದಾವಲ್ಲೇ, ನೀನು ಪಡ್ಕೊಳ್ಳೋ ಪ್ರೀತಿಗಿಂತ ಮಾಡಿದ ದ್ರೋಹದ ಪಾಪವೇ ಜಾಸ್ತಿ ಇದೆ, ಪುಣ್ಯ ಇಲ್ಲ. ಆ ಹೆಣ್ಮಗಳನ್ನ ಪಾರು ಮಾಡಬೇಕು ನಾನು ಆ ಸಂಕಟದಿಂದ ಅನ್ನೋದು ಪುಣ್ಯ ಅನ್ನೋದಾದರೆ, ನೀನು ತುಂಬ ಜನರಿಗೆ ನೋವು ಕೊಟ್ಟಲ್ಲ, ಅದೆಷ್ಟು ನೀನು ಮಾಡಿದ ಆ ಹೆಣ್ಮಗಳಿಗೆ ಕಣ್ಣೀರು ಒರೆಸ್ತೀನಿ ನಾನು ಅವಳನ್ನ ಅದರಿಂದ ಕಾಪಾಡ್ತೀನಿ ಅಂತ ಮಾಡಿದ ಆ ಪುಟ್ಟ ಪುಣ್ಯಕ್ಕಿಂತ ಅಲ್ಲಿ ಕೊಟ್ಟ ನೋವೇ ಜಾಸ್ತಿ ಇತ್ತಲ್ಲಯ್ಯ. ಹಂಗೆ ನೋಡಿದ್ರೆ ಮೊದಲಿಗಿಂತ ಹೆಚ್ಚು ಆ ಹುಡುಗಿ ನರಕ ಅನುಭವಿಸ್ಲಿಕ್ಕೆ ನೀನೇ ದಾರಿ ಮಾಡಿಕೊಟ್ಟೆ. ಈಗ ನಾ ಹೇಳಿದಾಕಿ ಬೇಡ ಬೇಡ ಕೇಳೋದಿಲ್ಲ, ಆಕೆ ಕೇಳದೆ ಇರೋದು ನನ್ನ ಬುದ್ಧಿ ಎಲ್ಲೋಗಿತ್ತು. ಆಯಿತು, ಇಲ್ಲ ನಾನು ಕರ್ಕೊಂಡು ಹೋಗ್ಲಿಕ್ಕೆ ತಯಾರಿಲ್ಲ, ಆದರೆ ನಾನು ಪ್ರೀತಿಸ್ತೀನಿ, ಇನ್ನೂ 4 ವರ್ಷ, ನಿಂಗೆ 18, 19 ಆಗೋವರೆಗೂ ನಾನು ಈ ವಿಚಾರಕ್ಕೆಲ್ಲ ಕೈ ಹಾಕಲ್ಲ. ನೀನು ಏನಂದರೆ ನಾನು ಪ್ರೀತಿಸ್ತೀನಿ, ನೀನು ಕಣ್ಣು ಮುಂದಿರ್ತೀನಿ, ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೀನಿ, ಮಾತಾಡ್ತೀನಿ ಅಷ್ಟೇ, ಬಟ್ ನಾನು ಅದಕ್ಕೆಲ್ಲ ತಯಾರಿಲ್ಲ, ನೀನು ಬೇಜಾರು ಮಾಡ್ಕೊಂಬೇಡ, ಹೋಗು ಮನೆಗೆ ಅಂತ ಹೇಳಿಬಿಟ್ಟಿದ್ರೆ ನೀನು ದೊಡ್ಡ ಮನುಷ್ಯ ಆಗ್ಬಿಡ್ತಿದ್ದೆ. ತಾಳ್ಮೆನೇ ಇಲ್ಲ ಅಂದರೆ ಪ್ರೀತಿ ಹೆಂಗೆ? ಪ್ರೀತಿ ಪಡ್ಕೊಳ್ಳೋಕ್ಕಲ್ಲ, ಬದುಕಲ್ಲಿ ಏನು ಪಡ್ಕೊಳ್ಳೋಕ್ಕೂ ತಾಳ್ಮೆ ಇರಬೇಕು. ಈಗ ಅವಳು ಹೇಳ್ತಾಳೆ ಬಾ ಓಡೋಗ್ಬಿಡೋಣ ಅಂತ, ಹಂಗಂದಂಗೆಲ್ಲ ಓಡೋಂಗಿದ್ದಿದ್ರೆ ಅದು ಹಂಗಾಗಲ್ಲ. ಈಗ ಯಾರೋ ಹೇಳ್ತಾರೆ, ಸಂಜೆ ಬರ್ತಾರೆ ಯಾರೋ ಒಬ್ಬ ಫ್ರೆಂಡ್, ಬಾರೋ ಕುಡಿಯೋಕೆ ಹೋಗೋಣ,
ಸರ್ ಕರೆದೆ ಸರ್, ನಾನು ಓದೆ ಸರ್ ಅಂದರೆ ನಿನ್ನ ಬುದ್ಧಿ ಎಲ್ಲಿ ಹೋಗಿತ್ತು? ನಾಳೆ ಡಾಕ್ಟರ್ ಕೇಳ್ತಾರೆ, ಯಾಕಯ್ಯ ಲಿವರ್ ಎಲ್ಲ ಹಾಲು ಮಾಡ್ಕೊಂಡ್ಬಿಟ್ಟಿದ್ಯಾ, ಕುಡ್ದು ಏನೋ ಹಿಂಗೆ ಮಾಡ್ಕೊಟ್ಟಿದ್ಯಾ ಅಂದರೆ, ಇಲ್ಲ ಸರ್ ನನಗೇನು ಇಷ್ಟ ಇರಲಿಲ್ಲ, ಬಟ್ ಅವನು ಫ್ರೆಂಡ್ ಒತ್ತಾಯ ಮಾಡ್ತಿದ್ದ ಸರ್, ಅದಕ್ಕೆ ದಿವಸ ಹೋಗಿ ಕುಡಿತಿದ್ದೆ ಅಂದರೆ ಹಾಳಾಗಿದ್ದೆ ಯಾರು ಕರಳು? ಹಂಗೆ 16 ವರ್ಷದ ಹೆಣ್ಮಗಳು ಮಾತು ನಂಬಿ ನೀನು ಹೋಗಿ ನಿನ್ನ ಜೀವನ ಹಾಳು ಮಾಡ್ಕೊಂಡ್ಬಿಡ್ತಿದ್ದೆ. ಆಕಿದು ಒಂದು ಹೆಣ್ಮಗಳಾಗಿ ಯಾರೋ ಸೆಟ್ಲ್ ಆಗಿರೋನ್ನ ಮದುವೆ ಆಗಿ ಹೋದ್ರೆ ಆಕೆ ಜೀವನ ಸೆಟ್ಲ್ ಕಣೆಯ. ನಿನ್ನ ಜೀವನ ಹಂಗಲ್ಲ. ಒಂದು ಮನೆತನ ಇದೆ, ಅಪ್ಪ ಅಮ್ಮ ಇದ್ದಾರೆ, ಅಕ್ಕ ಅಣ್ಣ ಇವ್ರದ್ದೇನೋ ಒಂದು ಬದುಕಿದೆ. ನಿನ್ನಿಂದ ಅವರೆಲ್ಲ ತಲೆ ತಗ್ಗಿಸಬಾರ್ದು. ಹಂಗಂತ ಒಂದು ಹುಡುಗಿನ ಪ್ರೀತಿಸೋದು ಮದುವೆ ಆಗೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆಕೆಯ ಏಜು ಮತ್ತು ಆಕೆಯ ಆ ಸ್ಥಿತಿ ನೀನು ಅದಕ್ಕೆ ಯೋಗ್ಯ ಅಲ್ಲ. ಅಥವಾ ಆ 16 ವಯಸ್ಸಿನ ಹೆಣ್ಣುಮಗಳು ಅವಳು ಏನೇ ನರಕದಲ್ಲಿರಲಿ ಅದಕ್ಕೆ ಬೇರೆ ಥರ ಸಹಾಯ ಮಾಡ್ಬೋದೇ ಹೊರತು ಈ ಥರ ಅಲ್ಲ. ನೋವಲ್ಲಿರೋ ಈಗ ಹಾಸ್ಪಿಟ್ಲಲ್ಲಿ ಹೋದಾಗ ಎಲ್ಲೋ ಒಂದು ಕಡೆ ಅಡ್ಮಿಟ್ ಆದಾಗ ಎಲ್ಲೋ ಇಂಜೆಕ್ಷನ್ ಚುಚ್ಚಕ್ಕೆ ಬಂದ ಡಾಕ್ಟ್ರು, ಅಯ್ಯೋ ಬೇಡ ನಂಗೆ ನೋವಾಯ್ತತೆ, ಬೇಡ ಅಂತಲೇ ಎಲ್ಲ ಅಂತಾರೆ. ಆದರೆ ರೋಗ ನಿವಾರಣೆ ಆಗಿ ಆರೋಗ್ಯವಂತನಾಗಬೇಕು ಅಂದರೆ ಡಾಕ್ಟ್ರು ಚುಚ್ಚಲೇಬೇಕು. ಹಂಗೆ ಡಾಕ್ಟ್ರ ಕೊಡೋ ಔಷಧಿ, ಡಾಕ್ಟ್ರು ಕೊಡೋ ಇಂಜೆಕ್ಷನ್ನ ರೋಗಿ ಆದವನು ಕೊಡಿ ಅಂತಾನ, ಮಾತ್ರೆ ನುಂಗೋಕು ನನಗೆ ಬೇಡ ಅಂತಲೇ ಅಂತಾನೆ. ಆದರೂ ಒತ್ತಾಯ ಮಾಡಿ ನುಂಗಿಸ್ತಾರೆ. ಯಾಕೆ? ಕಾಯಿಲೆ ಹೋಗ್ಬೇಕು. ಹಂಗೆ ನೋವಿನಲ್ಲಿರೋ ಹೆಣ್ಮಗಳು ಇನ್ನೇನು ನಡಿ ಹೋಗೋಣ ಅಂತಲೇ ಅವಳು ಅಂತಾಳೆ. ಯಾಕಂದ್ರೆ ಅವಳು ನೋವಲ್ಲಿದ್ದಾಳೆ. ನೋವಲ್ಲಿರೋಳು ಬಾಯಲ್ಲಿ ಅದೇ ಬರುತ್ತೆ ಹೊರತು ಬಿಡು ಬೇಡ ಇನ್ನೊಂದು 2 ವರ್ಷ ನೋಡೋಣ ಅಂತ ಏನಾರು ಅಂತಾಳ? ಇಲ್ಲ, ಅವಳು ನೋವಲ್ಲಿದ್ಲು ಅಂದ್ಲು. ಆದರೆ ನಾನು ನೋವಲ್ಲಿಲ್ಲದ ನಾನೇನು ಮಾಡ್ತಿದ್ದೆ ಮತ್ತೆ? ಹಾಗಾಗಿ ತಪ್ಪಾಗುತ್ತಯ್ಯ. ಅವೆಲ್ಲ ಮುಂದೆ ಎಷ್ಟು ದೊಡ್ಡ ಸಮಸ್ಯೆ ಆಗ್ಬಿಡ್ತವೆ ಅಂದರೆ, ನೀನು ಒಬ್ಬ ಬಡವ್ರ ಮನೆ ಹುಡುಗ, ಅವೆಲ್ಲ ನೀನು ತಡ್ಕೊಳ್ಳೋಕ್ಕಾಗಲ್ಲ. ಅದು ಒಳ್ಳೇದು ಅಲ್ಲ. ಕಾನೂನಾತ್ಮಕವಾಗಿ ಅದು ಭಾಳ ದೊಡ್ಡ ಅಪರಾಧ. ಅದು ಆಕೆಗೆ ನೀನು ಬೇರೆ ರೀತಿ ನೆರವಾಗ್ಬೋದಿತ್ತೆ ಹೊರತು ಈ ಥರ ಅಲ್ಲ. ಇರಲಿ, ಇದನ್ನು ತಿದ್ದುಕೊಂಡಿದ್ದೀಯಾ, ಅವ್ರ ಮನೆ ಮಗಳನ್ನ ಅವ್ರ ಮನೆಗೆ ಕಳಿಸಿದ್ದೀಯಾ, ಮುಂದೆ ಆಯಿತು ದುಡಿ, ಇನ್ನೂ ಚೆನ್ನಾಗಿ ದುಡಿ, ಇನ್ನೊಂದು ದುಡ್ಡು ಮಾಡು ಮನೆಯಲ್ಲಿ. ನೋಡಿ, ನನ್ನ ಪ್ರಕಾರ ನೀನು ಎಷ್ಟೇ ದುಡ್ಡು ಮಾಡು, ಎಷ್ಟೇ ನಿಂದೇ ಸ್ವಂತ ಒಂದು ವೆಹಿಕಲ್ ಮಾಡ್ಕೊ, ಏನಾದರೂ ಮಾಡಯ್ಯ, ಬಟ್ ಇಂಥ ನಿರ್ಧಾರಗಳನ್ನೆಲ್ಲ ನಿನ್ನ ಮನೇಲಿ ಹೇಳದೆ ಮಾಡೋವಷ್ಟು ನೀನು ಮುಂದುವರೆದಿದೀಯ ಅಂದರೆ ಇದು ಒಳ್ಳೇದಲ್ಲಪ್ಪ. ಆಯ್ತದಯ್ಯ? ಒಂದು ಮನೇಲಿ ಇವತ್ತಿಗೆ ನಾವೊಂದಲ್ಲೆಲ್ಲೋ ಚಪ್ಪಲಿ ತಾಂಡ್ರು ಕೂಡ ನಮ್ಮ ಅವನಿಗೆ ಹೇಳ್ದೆ ತಾಂಡ್ಬಿಟ್ನಲ್ಲ ಅಂತ ನನಗೆ ನೋವಾಗ್ತಿರುತ್ತೆ. ಹಂಗೆ ಮದುವೆ ಅನ್ನೋದನ್ನು ನೀವು ಹೇಳ್ದಂಗೆ ಮುಂದುವರಿದು ಇದು ಯಾವ ಸಂಸ್ಕಾರನಯ್ಯ ಇದು? ಇದನ್ನೇನೋ ನೀನು ಆಗ್ಬೋದು, ಬದುಕೋಕೆ ಎಲ್ಲರೂ ಬೇಕಲ್ವಾ? ಅಲ್ಲಿನ ಅಣ್ಣ ಅಕ್ಕ ಅಪ್ಪ ಅಮ್ಮ, ನೀನು ಏನೇ ಕದ್ದು ಮದುವೆ ಆಗಿ ರಾತ್ರಿ ಮದುವೆ ಆಗಿ ಮಧ್ಯರಾತ್ರಿ ಆದರೂ ಕೂಡ ಬದುಕಬೇಕಾಗಿರೋದು ಕುಟುಂಬದೊಂದಿಗೆ ತಾನೆ. ಅವ್ರ ಆಶೀರ್ವಾದ, ಅವ್ರ ಸಹಕಾರ ಇದ್ದರೆ ಏನು ಬೇಕಾದರೂ ಎದುರಿಸ್ಬೋದು. ನನಗೀಗ 4 ಕಾಸು ದುಡ್ಡು ಬರುತ್ತೆ, ದುಡಿತಾ ಇದ್ನಿ, ನಾನು ಡ್ರೈವರು ಅಥವಾ ನನ್ನ ಕೆಲಸ ಬರುತ್ತೆ, ನಂಗೆ ಕಸಬಿದೆ, ನಾನೀಗ ದುಡಿಮೆ ಮಾಡ್ತಿದ್ನಿ ಎಂದುಕೊಂಡು ಇಂಥ ಮದುವೆಯನ್ನು ಭಾಳ ಸೂಕ್ಷ್ಮ ಮತ್ತು ಶ್ರೇಷ್ಠ ಸಂಗತಿಯನ್ನು ಮುಚ್ಚಿಟ್ಬಿಟ್ಟು ಮಧ್ಯರಾತ್ರಿಲಿ ಹೋಗುವಷ್ಟು ದೊಡ್ಡ ಮನುಷ್ಯ ಆಗಬೇಡಯ್ಯ. ಅದು ಯಾವತ್ತಾದರೂ ಅಷ್ಟೇ. ನೀನು ನಿಮ್ಮ ಅಪ್ಪ ಅಮ್ಮಂಗೆ ನೋವು ಕೊಟ್ಟರೆ ನಿನಗೆ ನೋವು ಕೊಡೋಕೆ ನಿನ್ನ ಹೊಟ್ಟೆಲೆ ಮಕ್ಳು ಓಡ್ತಾವ. ಆಮೇಲೆ ಬೇಡ, ಒಂದು ಹುಡುಗಿಗೆ ತುಂಬ ಪ್ರಿಯನಾಗ್ಲಿಕ್ಕೆ ಹೋಗಿ ನಿನ್ನ ಮನೆತನ ಹಾಳು ಮಾಡ್ಕೊಳ್ಬೇಡ. ನೆಕ್ಸ್ಟು ಇಂಥ ಮದುವೆ ಅಂತ ವಿಚಾರ ಬಂದಾಗ ದೊಡ್ಡವ್ರನ್ನ ಪ್ರೀತಿ ಮಾಡ್ತೀಯ ಮಾಡು, ಆದರೆ ದೊಡ್ಡವ್ರನ್ನ ಸೇರಿಸಿ ಅಥವಾ ಒಪ್ಪಿಸಿ ಎಲ್ಲರ ಸಮ್ಮುಖದಲ್ಲಿ ಆಗಬೇಕು. ಹಿಂಗೆ ಓಡಿಸ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲೋ ಮತ್ತೆ ತಪ್ಪು ಅರಿವಾಗಿ ಮತ್ತು ನಿಮ್ಮ ಮನೆಗೆ ಹೋಗು, ಇವೆಲ್ಲ ನಿಜವಾದ ಪ್ರೀತಿ ಆಗಲ್ಲ. ಪ್ರೀತಿ ಇತ್ತಾದರೂ ಕೂಡ 16 ವರ್ಷದ ಹೆಣ್ಮಗಳನ್ನು ಈ ರೀತಿ ಅವ್ರು ಸುಮ್ಮನೆ ಅವಳ ಬುದ್ಧಿ ಒಂಚೂರು ಬ್ರೈನ್ ವಾಶ್ ಮಾಡಿ ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋದ ಅಂತ ಒಂದು ಕಂಪ್ಲೇಂಟ್ ಕೊಟ್ರೆ ಮುಗೀತು ನಿನ್ನ ಕತೆ ಅಷ್ಟೇ. ಆದ್ರೂ ಅವ್ರ ಮೇಸ್ತ್ರು ನನ್ ಬಾಳ ನಂಬಿದ್ರು, ಅದ್ರ ಸಂಬಂಧ ನಾನು ಏನ್ ಮಾಡಿಲ್ಲ. ಅವ್ರ ಮೇಸ್ತ್ರಿ ಅವರು ನಾನು ಬಾಳ ನಂಬಿದ್ರು, ಅದ್ರ ಸಂಬಂಧ ಏನ್ ಮಾಡಿಲ್ಲಪ್ಪ. ನಂಬಿದ್ದಕ್ಕೆ ಒಳ್ಳೇದಲ್ಲಯ್ಯ. ವಯಸ್ಸಂತದಪ್ಪ, ನೋಡಿ ನಕ್ಕಾಗ ಪ್ರೀತಿ ಹುಟ್ಟಿದೆ, ಅದನ್ನು ಮುಂದುವರಿಸೋಣ, ಹಿಂಗೆ ಇರೋಣ ಏನೇನೋ ಅನಿಸುತ್ತೆ. ಆದರೆ ದಯವಿಟ್ಟು ಇಂಥವೆಲ್ಲ ಇನ್ನೂ ನಾಳೆನೂ ಯಾವುದೋ ಒಂದು ಹೆಣ್ಮಗಳು ಬರ್ತಾಳೆ, ನಗ್ತಾಳೆ, ಅವಳಿಗೂ ನಿಮ್ಮ ಮೇಲೆ ಪ್ರೀತಿ ಹುಟ್ಟುತ್ತೆ, ಇದೇ ಕೊನೆ ಅಂತ ಏನಿಲ್ಲ. ನಾಳೆನೂ ಮತ್ತೆ ಯಾವುದೋ ಲವ್ ಸ್ಟೋರಿ ಬರುತ್ತೆ, ಮತ್ತೆ ಯಾರೋ ಹುಡುಗಿ ಬರ್ತಾಳೆ. ಬಟ್ ಇಲ್ಲ, ಅದು ತಪ್ಪು ಅಲ್ಲ, ಆಗಕ್ಕೆ ಬಿಡಬಾರ್ದು. ಯಾಕಂದರೆ ತಪ್ಪು ಒಂದ್ಸತಿ ಆದರೆ ಚಂದ, ಮಾಡೋದಾದ್ರೂ ಹೊಸ ತಪ್ಪು ಮಾಡು, ಇದೇ ತಪ್ಪನ್ನು ಮತ್ತೆ ಮಾಡಬೇಡ. ಬಿಡು, ತೊಂದರೆ ಇಲ್ಲ. ಬಟ್ ನಿಮ್ಮ ದೊಡ್ಡ ಗುಣ ಏನಂದರೆ
ಯಾವುದೇ ರೀತಿಯಲ್ಲೂ ಆ ಹೆಣ್ಮಕ್ಳನ್ನ ಜೀವನ ಹಾಳು ಮಾಡದೆ, ಯಾವುದೇ ರೀತಿ ಕೆಟ್ಟದ ವಿಚಾರಕ್ಕೆ ಬಳಸ್ಕೊಳ್ಳದೆ ಅವಳನ್ನು ಗೌರವಾನ್ವಿತವಾಗಿ ತಂದು ಬಿಟ್ಟಿದ್ದೀಯಾ. ಅದೊಂದು ಹೆಮ್ಮೆ ಇದೆ ನಾ ಹೇಳ್ಕೋದು. ಅದಕ್ಕೆ ನನಗೆ ನೀನು ಬಹಳ ಇಷ್ಟ ಆದೆ. ಯಾಕಂದ್ರೆ ನೀನು ಟಚ್ ಮಾಡಿಲ್ಲ, ಏನು ಮಾಡಿಲ್ಲ, ನನಗೆ ಹೆಮ್ಮೆ ಇದೆ ಅದು. ವೆರಿ ಗುಡ್. ಸಿಬಿತ್ತು ಏನಾಗ್ಬಿಡು ನೋಡಯ್ಯ, ಈಗ ಹಿಂಗೆ ಹೋಗಿದ್ದಾಳೆ ಅಂತ ಗೊತ್ತಾದಾಗ ನೀನು ಏನೂ ಮಾಡೋದು ಬೇಡ. ಜನ ಅವ್ರವ್ರ ತಲೆಯಲ್ಲಿ ಏನನ್ನೋ ತಂದುಕೊಳ್ತಾರೆ. ಬಟ್ ಅವ್ರಿಗೇನಾದರೂ ಅಂದುಕೊಳ್ಳಿ, ನಿನಗೊಂದು ಆತ್ಮತೃಪ್ತಿ ಇರಲಿ. ಓಕೆ, ಕೆಲವೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ಲದೋ ಇಂಥ ನಿರ್ಧಾರಗಳಾಗುತ್ತವೆ. ಬಟ್ ಎಷ್ಟು ಬೇಗ ತಿದ್ದುಕೊಂಡು ದೊಡ್ಡವರು ಆಗ್ತೀರಾ. ಪ್ರೀತಿ ಸಿಗೋದ್ರಿಂದ ದೊಡ್ಡವರು ಆಗಲ್ಲ ಸರ್. ನಾವು ಅವ್ರ ಮನೆ ಹೆಣ್ಣುಮಕ್ಕಳನ್ನ ಅವ್ರಿಗೆ ವಂಚಿಸಿ ನಾನು ಕರ್ಕೊಂಡು ಬಂದರೆ, ಸೀತೆಯನ್ನ ರಾಮನಿಗೆ ಗೊತ್ತಿಲ್ಲದಂಗೆ ಹೊತ್ಕೊಂಡೋಗಿದ್ದಕ್ಕೆ ರಾವಣನಿಗೆ ಏನಾಯಿತು ಅದೇ ನಿನಗೂ ಆಗೋದು ಹಬ್ಬಬ್ಬ ಅಂದ್ರೆ ಅಷ್ಟೇ, ಇನ್ನೇನಿಲ್ಲ. ಹೆಣ್ಣಿನ ವಿಚಾರವೇ ಅಷ್ಟು ಸೂಕ್ಷ್ಮ ಅದು. ನೀನು ಕೋಟ್ಯಾಧಿಪತಿ ಆಗಿರು, ನೀನು ಬಡವ ಭಿಕ್ಷುಕ ಆಗಿರು, ಈ ಹೆಣ್ಣು ಒಲಿದು ಬಂದು ಗೌರವಾನ್ವಿತವಾಗಿ ಬಂದರೆ ಚಂದ. 16 ವರ್ಷದ ಹೆಣ್ಣುಮಗಳು ಅವಳು ಅಬಲೆ ಅಥವಾ ಅವಳು ಕಾನೂನಿನ ದೃಷ್ಟಿಕೋನದಲ್ಲಿ ನೀನು ಏನೇ ಅವಳೇ ಒಪ್ಪಿ ಬಂದಿದ್ರು ಒಂಚೂರು ವಿಚಾರ ಟರ್ನ್ ಮಾಡಿ ಕಿಡ್ನಾಪ್ ಅಥವಾ ಬೇರೆ ಥರ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ನೀನು ಹೊರಗಡೆ ಬರ್ಲಿಕ್ಕೆ ಇಡೀ ಜೀವನ ಪೂರ್ತಿ ಒದ್ದಾಡಬೇಕಿತ್ತು. ಕಂಪ್ಲೇಂಟ್ ಕೊಟ್ಟಿದ್ರು, ಹೊರಗೆ ತಗೊಂಡಿದ್ದಾರೆ ಅವರು. ಅದೇ ಹೇಳ್ತೀನಿ. ಏನೋ ನೀನು ಹಿಂದೆಯಿಂದ ಒಂಚೂರು ಒಳ್ಳೆ ಹುಡುಗ ಅಂತ ಗುರುತಿಸ್ಕೊಂಡಿರೋದ್ರಿಂದ. ಅದಕ್ಕೆ ನೋಡಪ್ಪ, ಒಳ್ಳೆತನ ಕೈ ಬಿಡಲ್ಲಯ್ಯ. ಯಾವತ್ತೋ ಒಳ್ಳೆ ರೀತಿ ಬದುಕಿದ್ದು ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿತಾವಂತೆ. ಹಂಗೆ ಹಿಂದೆ ಒಳ್ಳೆ ರೀತಿ ಬದುಕಿದ್ರಿಂದ ಅವ್ರಿಗೂ ಒಂಚೂರು ಕರುಣೆ ಬಂದಿರ್ಬೋದು. ಅದೇನೇ ಇರಲಯ್ಯ, ನೀನು ತುಂಬ ಗೌರವದಿಂದ ಅದನ್ನು ನಡೆಸ್ಕೊಂಡಿದ್ದೀಯಾ. ಇವತ್ತು ಅದೆಲ್ಲ ತಿದ್ದುಕೊಂಡು ಊರಿಗೆ ಹೋಗಿದ್ದೀಯಾ, ಬದುಕ್ತಾ ಇದ್ದೀಯಾ. ದುಡಿಮೆ 5,000 ಮಾಡ್ತೀಯೋ, 10,000 ಮಾಡ್ತೀಯೋ, 50,000 ಮಾಡ್ತೀಯೋ ಗೊತ್ತಿಲ್ಲಪ್ಪ, ಆದರೆ ನಡತೆ ಶುದ್ಧವಾಗಿ ಇಟ್ಕೊಳ್ಳಯ್ಯ, ಆಯ್ತಾ? ಈಗ ಅಂತಿಮವಾಗಿ ಏನು, ಯಾರಾದರೂ ಅಷ್ಟೇ, ನಿನ್ನ ಸಂಬಳ ಎಷ್ಟು, ನಿನ್ನ ಬ್ಯಾಂಕಲ್ಲಿ ಎಷ್ಟೈತೆ ಓಪನ್ ಮಾಡು ನೋಡ್ತೀನಿ ಎಲ್ಲ, ಯಾರೂ ಕೇಳಲ್ಲ. ಅಂತಿಮವಾಗಿ ಒಂದೊಂದು ಯಾವುದೋ ಹುಡುಗಿ ಓಡಿಸ್ಕೊಂಡು ಹೋಯ್ತು ಅಂದ್ಕೊಣೋ, ಕಡೆಗೆ ಅವಳು ಬಿಟ್ಟು ಹೋದ್ಲಂತೆ ಕೊಣೋ, ಇಂಥ 4 ಮಾತು ಬಂದುಬಿಟ್ರೆ ಇವತ್ತು ಹೆಣ್ಣು ಸಿಗದೆ ಇರೋ ಕಾಲ. ಒಬ್ಬರು ಮೂಸ್ ನೋಡಲ್ಲ ನಿನ್ನ ಮೇಲೆ, ಹೌದಲ್ಲಯ್ಯ? ಹೆಣ್ಣು ಕೊಡ್ಲಿ ಅಂತ ಅಲ್ಲ, ನಮ್ಮ ಗುಣವನ್ನು ನಾವು ಚೆನ್ನಾಗಿ ಇಟ್ಟುಕೊಳ್ಳೋಣ. ಹೆಣ್ಣು ಸಿಗೋದು ಬಿಡೋದು ಆಮೇಲೆ ಕತೆ. ಹೆಣ್ಣು ಸಿಗಲಿ ಅಂದ್ಕೊಂಡು ಒಂದಷ್ಟು ದಿನದ ಮಟ್ಟಿಗೆ ಒಳ್ಳೆಯವನಾಗಿದ್ರೆ ಅದು ಒಳ್ಳೇದಲ್ಲ. ಇರ್ಲಿ, ಆ ಹೆಣ್ಮಕ್ಳನ್ನ ಕನ್ಸಲ್ಲಿ ಬರ್ತಾಳೆ. ಆ ಪ್ರೀತಿ ಹಂಗಿತ್ತಲ್ಲಯ್ಯ, ಏನು ತೊಂದರೆ ಇಲ್ಲ. ಬಟ್ 21 ವರ್ಷಕ್ಕೆ ಏನೇನು ಧೈರ್ಯ ಮಾಡಿದೀಯಪ್ಪ ನೀನು. ನನಗೆ ಮಧ್ಯದಲ್ಲಿ ಹಂಗೆ ಅನ್ನಿಸ್ತು, ಯಪ್ಪ ಹೆಂಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಭೇಟಿ ಆಗಬೇಕಾದ್ರೆ 16 ವರ್ಷದ ಹುಡುಗಿಗೆ ಅದೆಲ್ಲ ಹೆಂಗೆ ಸಾಧ್ಯ ಅಂತ ಅನಿಸುತ್ತೆ. ಬಟ್ ಇಂಥವೆಲ್ಲ ಸಾವಿರಾರು ಕೇಳ್ಬಿಟ್ಟಿದ್ದೀನಿ ನಾನು ಕತೆನ. ಅದರ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಇತ್ತೀಚೆಗೊಬ್ರು ಕರೆ ಮಾಡಿದ್ರು, ಜೈಲ್ಗೆ ಹೋಗಿ ಬಂದರು, ಪುಣ್ಯಾತ್ಮ ಆತ. ಪಾಪ ಅವಳೇ ಮೇಲ್ ಬಿದ್ದು ಆಸೆ ಪಟ್ಟಿದ್ಲಂತೆ, ಅವಳು ಮನೆ ಬೇರೆ ಬಿಟ್ಟು ಬಂದ್ಬಿಟ್ಟಿದ್ಲಂತೆ ಇವನಿಗೋಸ್ಕರ. ಕಡೆಗೆ ಅವರು ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದಾನೆ ಇವನು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಹುಡುಗಿಗೂ ಸ್ವಲ್ಪ ಮೈಂಡ್ ವಾಶ್ ಮಾಡಿ ಆ ಹುಡುಗಿನೂ ಕೂಡ ಅದನ್ನೇ ಹೇಳ್ಬಿಟ್ಟಿದ್ದಾಳೆ. ಅದಕ್ಕೆ ಇವರನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ರು. ಹಂಗೆ ಮನೆಯವರೆಲ್ಲ ನೋಡಿ ಮಾಡಿ ಜೊತೆಲೆಲ್ಲ ಇದ್ದರೆ ಏನು ಬಂದರೂ ಎದುರಿಸ್ಬೋದು. ಹಿಂಗೆ ಒಬ್ಬೊಬ್ಬನೇ ನಿರ್ಧಾರ ತಗೊಂಡು ಕಡೆಗೆ ಪೇಚಿಗೆ ಸಿಗಾಕೊಳ್ಬೇಡ. ಇರ್ಲಪ್ಪ, ಚೆನ್ನಾಗಿ ದುಡಿಮೆ ಮಾಡು. ಇನ್ನೂ 21 ಅಂತೀಯ, ಇನ್ನೂ ಒಂದು 2 ವರ್ಷ ವೆಯ್ಟ್ ಮಾಡು. ನಿಂದು ಫಿನಾನ್ಷಿಯಲಿ ದುಡ್ಡಿನಲ್ಲಿ ಒಂಚೂರು ಶಕ್ತಿವಂತನಾದಷ್ಟು ನಿನಗೆ ಬದುಕಲ್ಲಿ ಇನ್ನೂ ಒಂದು ಸ್ವಲ್ಪ ಪ್ರಯಾಣ ಮಾಡಿದಾಗ ಯಾವ್ದು ಸರಿ ಯಾವ್ದು ತಪ್ಪು ಹೆಂಗಿರಬೇಕು. ದಯವಿಟ್ಟು ಯಾವುದೇ ಕುಡಿತಾ ಅದು ಇದು ನಿಮ್ಮ ಜೊತೆ ಇರೋರು ಯಾರೋ ಕುಡಿಬೋದು, ಸಿಗರೇಟ್ ಸೇದ್ಬೋದು, ಏನೇನೋ ಮಾಡ್ಬೋದಪ್ಪ, ಬೇಡ. ಯಾವುದನ್ನು ರೂಢಿ ಮಾಡ್ಕೊಳ್ಬೇಡ. ಅದು ಎಷ್ಟೇ ದುಡ್ಡು. ಅದೇನು ಚಟ ಇಲ್ಲ ಸರ್ ನಂದೇನು, ಕುಡಿದು ಬಿಡಿ ಏನು ಅದೇನು ಚಟನೇ ಇಲ್ಲ ನಂದು. ವೆರಿ ಗುಡ್. ಹಂಗಿದ್ರೆ ಚಂದ, ಆಯ್ತಾ? ಅದಕ್ಕೆ ನಾನು ಅಷ್ಟು ಇಷ್ಟಪಟ್ಟಿದ್ರು. ನಾನು ಅವ್ರ ಮನೆಯೂ ಒಳ್ಳೆಯವ್ರ ತಿಳ್ಕೊಂಡಿದ್ರು. ನಾನು ಆಯಿತು, ಎಲ್ಲ ಒಳ್ಳೆಯದಾಗುತ್ತೆ. ನನಗೆ ಬಹಳ ಖುಷಿಯಾಗಿದ್ದೇನೆಂದರೆ ನೀವು ಈ ವಿಚಾರದಲ್ಲಿ ಸ್ವಲ್ಪ ಆ ಥರ ಬಿದ್ರಿ, ಹೌದು. ಆದರೆ ಒಂದು ಹೆಣ್ಣಿಗೆ ಹೇಗೆ ಶುದ್ಧವಾಗಿ ನಡ್ಕೊಳ್ಬೇಕು ಹಾಗೆ ನಡ್ಕೊಂಡ್ರಿ. ಆ್ಯಂಡ್ ಅವರನ್ನು ಅವ್ರ ಮನೆಗೆ ಬಿಟ್ರಿ. ಆ ನೆನಪುಗಳಿಗೆ ಶಾಶ್ವತ ಕಣೆಯ. ಎಲ್ಲ ಸತ್ತು ಹೋಗ್ತವೆ, ಎಲ್ಲ ಮುಗಿದು ಹೋಗ್ತವೆ, ಆದರೆ ನೆನಪುಗಳು ಶಾಶ್ವತ. ಆದರೆ ಅವ್ರ ಬದುಕು ಅವ್ರದ್ದು, ನಿಮ್ಮ ಬದುಕು ನಿಮ್ಮದು. ಏನೋ ಬಸ್ ಸ್ಟ್ಯಾಂಡಲ್ಲಿ ತಂಗುದಾಣದಲ್ಲಿ
ಯಾವ ಬಸ್ಸಿಗೆ ಹತ್ಕೊಂಡು ಬಸ್ ಬರೋವರೆಗೂ ತಂಗುದಾಣದಲ್ಲಿ ಒಂಚೂರು ಖುಷಿಯಾಗಿ ನಿಂತ್ಕೊಳ್ಬೇಕು. ಬಸ್ ಬಂದಮೇಲೆ ಬಸ್ಗೆ ಹತ್ಕೊಂಡು ಹೋಗಬೇಕು, ಮುಂದಿನ ದಾರಿ ಅಲ್ಲೆಲ್ಲ ಇಳಿಬೇಕು. ಅಯ್ಯೋ ನಾನು ಅಲ್ಲಿ ಬಸ್ ಹತ್ತದೆ ಅಂತ ನೀನು ಬಸ್ಸಲ್ಲಿ ಕೂತು ಮುಂದೆ ಇಳಿಬೇಕಾದ ಜಾಗದಲ್ಲಿ ಇಳಿದೇನೆ ಹಿಂದೆ ಹತ್ತಿದ ಜಾಗದನ್ನೇ ನೆನಪಾಡ್ಕೊಂಡು ಕೂತ್ಕೊಂಡ್ರೆ ಇಳಿಬೇಕಾದ ಜಾಗದಲ್ಲಿ ಇಳಿಯೋಕ್ಕಾಗಲ್ಲ. ಹಂಗೆ ಪ್ರಯಾಣ ಮುಂದುವರಿತಾ ಇರುತ್ತೆ. ಎಲ್ಲಿ ಬಸ್ ಹತ್ತುತ್ತೀರ ಕೆಲವೊಮ್ಮೆ ಮರ್ತು ಬಿಡ್ಬೇಕು ಅದನ್ನ. ಮುಂದೆ ಬಸ್ಸಲ್ಲಿ ಹೋಗಬೇಕು, ಅಲ್ಲೆಲ್ಲೋ ಇಳ್ಕೊಳ್ಳೋ ಜಾಗದಲ್ಲಿ ಇಳ್ಕೊಳ್ಬೇಕು. ಎಷ್ಟು ಹಳೆಯದನ್ನು ನೆನೆಸ್ಕೊಂಡು ಕೂತ್ಕೊಂಡ್ರು ಕೂಡ ಈ ಪ್ರಯಾಣ ಇನ್ನೂ ಯಾರೋ ಬರೋರಿದ್ದಾರೆ, ಬಂದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ದುಡಿಮೆ ಮಾಡ್ಕೊಳ್ಳಿ, ಚೆನ್ನಾಗಿ ಸೇವಿಂಗ್ಸ್ ಮಾಡ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ, ಬಾಡಿ ಫಿಟ್ಟಾಗಿ ಇಟ್ಕೊಳ್ಳಿ, ಒಳ್ಳೆಯವ್ರ ಸಹವಾಸ ಮಾಡಿ. ಆ್ಯಂಡ್ ನೀವು ಮದುವೆ ಆಗೋ ಸಮಯದಲ್ಲಿ ನಿಮಗೊಂದು 24 ಇರಬೇಕು ಅಥವಾ 25 ಇರಬೇಕು, ಹುಡುಗಿಗೆ ಒಂದು 18 ಅಥವಾ ಓಲಿ ಒಂದು 20-19 ಆದರೂ ಇರಬೇಕು. ಆಗ ಮನೆಯವರೆಲ್ಲ ನೋಡಿ ಅಥವಾ ಮನೆಯವರನ್ನ ತಿಳಿಸಿ ಆಗೋ. ಹಿಂಗೆಲ್ಲ ಮತ್ತೆ ದುಸ್ಸಾಹಸ ಕೈ ಹಾಕಿದ್ರೆ ಪ್ರತಿ ಸಾರಿ ಇಂಥ ಅವಕಾಶವೇ ಸಿಗಲ್ಲ. ಆಮೇಲೆ ಹಿಡಿದು ಒಳಗೆ ಹಾಕ್ಬಿಡ್ತಾರೆ. ಹಿಂಗೆಲ್ಲ ಮಾಡಬೇಡಪ್ಪ. ನಿನಗೆ ಒಳ್ಳೇದಾಗುತ್ತೆ. ನೀನು ಒಳ್ಳೆತನ ಇದೆ, ಶುಭವಾಗಲಿ. ಒಳ್ಳೇದಾಗ್ಲಯ್ಯ. ಗೋವಿಂದ. ನೋಡಿ ಪಾಪ ಹುಡುಗ ಅಲ್ಲಿ ಎಲ್ಲೋ ಕೆಲವೊಂದು ತಪ್ಪ ಆಗಿದಾವ, ಹೌದು. ಆದರೆ ಈ ಥರದ್ದೇನು ಆದಾಗ ಎಲ್ರಿಗೂ ತಿದ್ದುಕೊಳ್ಳೋ ಅವಕಾಶ ಸಿಗಲ್ಲ. 21 ವರ್ಷ ಅಂತೀರ, ಇನ್ನೂ ದುಡಿಮೆ ಮಾಡಿ ಅಥವಾ ಇನ್ನೂ ಒಂಚೂರು ವೆಯ್ಟ್ ಮಾಡಿ, ಈಗಲೇ ಅವಸರ ಮಾಡಬೇಡಿ. ಅನಿಸುತ್ತೆ 21 ಅಲ್ಲ 17-18 ಹುಡುಗರಿಗೂ ಅನಿಸಿರುತ್ತೆ. ಅದೆಲ್ಲ ಒಂದು ಹಾರ್ಮೋನ್ಗಳ ಆಟ, ಏನೂ ಮಾಡಲಿಕ್ಕಾಗಲ್ಲ. ಒಂದು ಸರಿಯಾದ ಮಾರ್ಗದರ್ಶನ ಬೇಕಿರುತ್ತಷ್ಟೇ. ಒಳ್ಳೆಯದಾಗುತ್ತೆ. ಯಾವುದೇ ಕಾರಣಕ್ಕೂ ಹುಡುಗರು ತುಂಬ 16-17 ವರ್ಷದ ಹುಡುಗಿರನ್ನ ಪ್ರೀತಿಸೋದು ಅಥವಾ ಈ ಥರ ಕರ್ಕೊಂಡು ಓಡೋಗೋದು ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಪ್ಪ, ಒಳ್ಳೇದಲ್ಲ. 16-17 ಅಂತಲೇ ಅಲ್ಲ, ಅದು ಎಷ್ಟೇ ವಯಸ್ಸಿನ ಹುಡುಗಿ ಆಗಲಿ ಈ ಥರ ಕರ್ಕೊಂಡು ಓಡೋಗೋದು, ಮದುವೆ ಆಗೋದು ಬೇಡ. ಆದಷ್ಟು ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗಿ ಚೆನ್ನಾಗಿರಿ, ಶುಭವಾಗಲಿ. ಪಾಪ ಈ ಹುಡುಗನ ಕತೆ ಈಗ ಆರಂಭದಲ್ಲಿ ಕೇಳ್ತಾ ನಕ್ಬಿಟ್ಟೆ. ತುಂಬ ಬೇಜಾರು ಮಾಡ್ಕೊಳ್ಬೇಡಪ್ಪ. ಸಾರಿ, ಬೇಜಾರಾಗಿದ್ದರೆ ನನಗೆ ಗೊತ್ತು ಮುಂದೆ ಇಂಥದ್ದೇನೋ ಇರುತ್ತೆ ಅಂತ. ಬಟ್ ಆರಂಭದಲ್ಲಿ ಒಂಚೂರು ನಗ್ಸೋ ಪ್ರಯತ್ನ ಮಾಡಿದೆ ಅಷ್ಟೇ. ಬಟ್ ನಿಮಗೆ ಬೇಜಾರಾಗಿದ್ದರೆ ಸಾರಿ. ಒಳ್ಳೆಯದಾಗಲಿ.